ಹಾಯ್ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಸುಸ್ವಾಗತ ಅಂಗೈಯಲ್ಲಿ ಅಧ್ಯಾಪಕ ಯೂಟ್ಯೂಬ್ ಚಾನೆಲ್ಗೆ. ವಿಡಿಯೋದ ಈ ಭಾಗದಲ್ಲಿ ತಲಕಾಡಿನ ವೈಭವ ಪಾಠಕ್ಕೆ ಸಂಬಂಧಿಸಿದ ಎರಡನೆಯ ಭಾಗದ ಚರ್ಚೆಯನ್ನ ಮುಂದುವರಿಸ್ತಾ ಹೋಗೋಣ. ಭಾಗ 1 ಮತ್ತು 2ರಲ್ಲಿ ಪಾಠಕ್ಕೆ ಸಂಬಂಧಿಸಿದ ವಿವರಣೆ, ವಿಶ್ಲೇಷಣೆ, ಚರ್ಚೆ, ಉದಾಹರಣೆಗಳಿರುತ್ತವೆ. ಭಾಗ 3ರಲ್ಲಿ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳು ಇರುತ್ತವೆ. ಈಗ ಭಾಗ 2 ನೋಡ್ತಾ ಹೋಗೋಣ. ಭಾಗ 2ರಲ್ಲಿ ಈಗಾಗಲೇ ಹೇಳಿರೋ ಹಾಗೆ, ತಮ್ಮ ಜೊತೆ ಮಾತಾಡಿರೋ ಹಾಗೆ, ಭಾಗ 1 ಮತ್ತು ಭಾಗ 2ರಲ್ಲಿ ವಿವರಣೆ, ವಿಶ್ಲೇಷಣೆ, ಚರ್ಚೆ ಹಾಗೂ ಉದಾಹರಣೆಗಳಿರುತ್ತವೆ. ಈಗ ಭಾಗ 2 ಮುಂದುವರ್ಸೋಣ. ನೋಡೋಣ ಏನೇನಿದೆ, ಲೇಖಕರು ಏನೇನು ಹೇಳ್ತಾ ಇದ್ದಾರೆ ಇದರಲ್ಲಿ ಅನ್ನೋದನ್ನ. ಪಾಠಕ್ಕೆ ಹೋಗೋದಕ್ಕಿಂತ ಮುಂಚೆ ಪಾಠದ ಮೊದಲ ಭಾಗದ ಸಾರಾಂಶವನ್ನು ಒಂದ್ಸರಿ ನೋಡ್ಕೊಂಡು ಬಿಡೋಣ. ಲೇಖಕರು 1950ನೇ ಇಸ್ವಿ ಅಕ್ಟೋಬರ್ ತಿಂಗಳ 20ನೇ ತಾರೀಕು ಶಿವನ ಸಮುದ್ರದ ಪ್ರವಾಸಿ ಮಂದಿರದಲ್ಲಿ ರಾತ್ರಿ 12:15 ಸುಮಾರಿಗೆ ಈ ಕಥೆಯನ್ನು ಬರೆಯುತ್ತಿದ್ದಾರೆ. ಅಲ್ಲಿಯ ನೌಕರ ಸುಬ್ರಹ್ಮಣ್ಯ ಅವರ ಸಂಸ್ಕಾರಕ್ಕೆ ಲೇಖಕರು ಮೆಚ್ಚಿಕೊಳ್ಳುತ್ತಾರೆ. ಗಂಗರ ಮೊದಲ ರಾಜಧಾನಿ ಕೋಲಾರ, ತಲಕಾಡಿಗೆ ಬದಲಾಯಿಸಿದವನು ಹರಿವರ್ಮ. ಚಾವುಂಡರಾಯನು ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗ ಮೂವರಿಗೂ ಮಂತ್ರಿಯಾಗಿದ್ದನು. ರನ್ನ ತಲಕಾಡಿನ ಚಾವುಂಡರಾಯ, ಅತ್ತಿಮಬ್ಬೆ, ಅಜಿತಸೇನರನ್ನು ನಂಬಿ ಅಲ್ಲಿಗೆ ಬಂದನು. ಚೋಳರ ಆಳ್ವಿಕೆಯಲ್ಲಿ ರಾಜೇಶ್ವರ, ವೈಕುಂಠನಾರಾಯಣ, ಮರಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ಗುಡಿಗಳು ನಿರ್ಮಾಣವಾದವು. ಚೋಳರ ಮೇಲಿನ ವಿಜಯಕ್ಕಾಗಿ ವಿಷ್ಣುವರ್ಧನ ತಲಕಾಡಿನಲ್ಲಿ ವಿಜಯನಾರಾಯಣನ ಸುಂದರವಾದ ಗುಡಿಯನ್ನು ನಿರ್ಮಿಸಿದನು. ನಂತರ ತಲಕಾಡನ್ನು ವಿಜಯನಗರದ ಅರಸರು, ಮೈಸೂರಿನ ಒಡೆಯರು ತಮ್ಮ ವಶಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಪಡಿಸಿದರು. ಇಲ್ಲಿಗೆ ಆ ಭಾಗದ ಸಾರಾಂಶ, ಮೊದಲನೇ ಭಾಗದ ಸಾರಾಂಶ ಮುಕ್ತಾಯ ಆಗುತ್ತೆ. 2ನೇ ಭಾಗಕ್ಕೆ ಹೋಗೋಣ. ನಾ ಮುಂದೆ ನೀ ಮುಂದೆ ಎಂದು ತಲಕಾಡಿನ ಕಡೆಗೆ ಪ್ರವಾಸಿಗರನ್ನು ಹೊತ್ತು ಕೊಂಡೊಯ್ಯುತ್ತಿದ್ದ 2 ಮೋಟಾರುಗಳು ಓಡುತ್ತಿರುವಾಗ ನನ್ನ ಕಣ್ಣು ಮುಂದೆ ತಲಕಾಡಿನ ನೆಲದ ಮೇಲೆ ವೈಭವದಿಂದ ರಾಜ್ಯವಾಳಿದವರ ಕತೆ ಹಕ್ಕಿಯಂತೆ ಚಲಿಸಿ ಪಾತರಗಿತ್ತಿಯಂತೆ ಕುಣಿದು ಮೃಗಜಲದಂತೆ ಮಾಯವಾಯಿತು. ಇದು ಕೀರ್ತಿನಾರಾಯಣನ ದೇಗುಲ. ಕ್ರಿಸ್ತ ಶತಾಬ್ದ 1117ನೆಯ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣನ ಹೆಸರಿನಲ್ಲಿ ಗುಡಿ ಕಟ್ಟಿಸಿದನು. ತಲಕಾಡಿ ಪ್ರವಾಸ ಬರೋರ್ಗೆ ಏನ್ ಕೊರತೆ ಅಲ್ವಾ? ನಾನ್ ಮುಂದೆ ನೀನ್ ಮುಂದೆ ಅಂತ ತಲಕಾಡಿಗೆ ಪ್ರವಾಸ ಬರ್ತಾನೆ ಇರ್ತಾರೆ. ಅವ್ರನ್ನ ಒತ್ಕೊಂಡು ಬರೋ ವ್ಯಾನ್ಗಳು ಇರ್ತವೆ, ಕಾರುಗಳು ಇರ್ತವೆ, ಬಸ್ಗಳು ಇರ್ತವೆ. ಸ್ಪೆಷಲ್ ಆಗಿ ಬಸ್ಗಳು, ಪ್ರವಾಸಕ್ಕಾಗಿನ ಅನೇಕ ಬಸ್ಗಳು ತಲಕಾಡಿನ ಕಡೆಗೆ ಪ್ರತಿದಿನ ಬರ್ತಾನೇ ಇರ್ತವೆ. ಲೇಖಕರು ಅದನ್ನ ನೋಡ್ತಾರೆ. ಈಶ್ವರನ್ ಸಾಹೇಬರು ನೋಡಿ ಹೇಳ್ತಾರೆ, ಪ್ರವಾಸಿಗರನ್ನು ಒತ್ತುಕೊಂಡು ಹೋಯ್ತಿದ್ದ 2 ಮೋಟಾರುಗಳು ಓಡುತ್ತಿರುವಾಗ, ಪ್ರವಾಸಕ್ಕಾಗಿ ಹೋಗ್ತಾ ಇದ್ದಾರೆ 1-2 ಮೋಟಾರ್, ತುಂಬಾ ಜನ. ಅದನ್ನ ನೋಡ್ತಾರೆ ಲೇಖಕರು. ನೋಡ್ಕೊಂಡು ಅಂದ್ಕೊಳ್ತಾರೆ, ತಲಕಾಡು ಅಲ್ವಾ, ಎಂತ ಸಮೃದ್ಧವಾದ ತಲಕಾಡದು, ಜನಗಳೆಲ್ಲ ನೋಡ್ಬೇಕಾದ್ದೆ ಅಂತ. ಒಂದು ಸಾರಿ ಮತ್ತೆ ತಮ್ಮ ಮನಸ್ಸಲ್ಲಿ, ಸ್ಮೃತಿ ಪಟಲದಲ್ಲಿ ಆ ರಾಜರುಗಳು, ಆ ವೈಭವ ಮತ್ತೊಮ್ಮೆ ಹಾದು ಹೋಗುತ್ತೆ. ಆಹಾ, ತಲಕಾಡನ್ನ ಗಂಗರ ಆಳಿದ್ರು, ಚೋಳರ ಆಳಿದ್ರು, ಹೊಯ್ಸಳರ ಆಳಿದ್ರು, ವಿಜಯನಗರದ ಅರಸ ಆಳಿದ್ರು, ಮೈಸೂರಿನ ಒಡೆಯರು ಆಳಿದ್ರು ಅಂತ ಎಲ್ಲ ಆ ಕಥೆನೆಲ್ಲ ತಮ್ಮ ಮುಂದೆಲ್ಲ ಇನ್ನೊಂದ್ಸರಿ ನೆನೆಸ್ಕೊಳ್ತಾರೆ. ಆ ಕತೆ ಹಾಗೇ ಹಕ್ಕಿ ತರ ಹಾರಾಡುತ್ತೆ. ಹಾರಾಡ್ತಾ ಹಾರಾಡ್ತಾ ಅವರ ಮನಸ್ಸಲ್ಲೂ ಕೂಡ ಆ ಭಾವನೆಗಳೆಲ್ಲ ಹಾರಾಡ್ತಿದ್ದಾವೆ. ಗಂಗರು ಬಂದದ್ದು ಒಂದ್ ಪಕ್ಷಿ ಹಾರಾಡುತ್ತೆ, ಇನ್ನೊಂದ್ ಕಡೆಯಿಂದ ಚೋಳರು ಬಂದಿದ್ದು ಇನ್ನೊಂದ್ ಪಕ್ಷಿ ಹಾರ್ತಾ ಹೋಗುತ್ತೆ, ವಿಷ್ಣುವರ್ಧನ ಬಂದಿದ್ದು ಇನ್ನೊಂದ್ ಪಕ್ಷಿ ಹಾರ್ತಾ ಹೋಗುತ್ತೆ. ಇವೆಲ್ಲ ಪಕ್ಷಿಗಳದ್ರಲ್ಲಿ ಪಕ್ಷಿಗಳಿಲ್ಲ, ನೆನಪುಗಳು, ನೆನಪಿನ ಪಕ್ಷಿಗಳು. ಅವರ ಸ್ಮೃತಿ ಪಟಲದಲ್ಲಿ, ಅವ್ರ ನೆನಪಿನಲ್ಲಿ ಎಲ್ಲ ಹಾದು ಹೋಗ್ತದೆ. ಆ ಎಲ್ಲ ರಾಜರುಗಳು, ಚಾವುಂಡರಾಯ ಆಳಿದ್ದು, ಮಾರಸಿಂಹ ಆಳಿದ್ದು, ರಾಚಮಲ್ಲ ಆಳಿದ್ದು, ರಕ್ಕಸಗಂಗಾ ಆಳಿದ್ದು, ವಿಷ್ಣುವರ್ಧನ ಆಳಿದ್ದು, ಚಾವುಂಡರಾಯ ಇದ್ದಿದ್ದು, ಇವೆಲ್ಲ ನೆನಪುಗಳನ್ನ ಸುರುಳಿ ಸುರುಳಿಯಾಗಿ ಬಿಚ್ತಾ ಹೋಗ್ತವೆ. ಹಕ್ಕಿ ಹಾಗೆ ಹಾರ್ತಾ ಹೋಗುತ್ತಾ ನೆನಪುಗಳು. ಪಾತರಗಿತ್ತಿಯಂತೆ ಕುಣಿಯುತ್ತೆ. ಪಾತರಗಿತ್ತಿ ನೋಡಿದಿವಲ್ವಾ, ಚಿಟ್ಟೆಗಳು ಹೀಗೆ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ, ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ, ಇನ್ನೊಂದು ಹೂವಿಗೆ, ಹಿಂಗೆ ಹಾರಿ ಹಾರಿ ಕುಣಿತಾ ಹೋಗುತ್ತೆ. ಇವ್ರದ್ದು ಹಾಗೆ ನೆನಪು. ಹಾಗೆ ಎಲ್ಲಿಂದ ಬರುತ್ತೆ? ರಾಚಮಲ್ ಅಂತ ಬರುತ್ತಾ ನೆನಪು. ರಾಚಮಲ್ನಿಂದ ಇನ್ನು ಮಾರಸಿಂಹಕ್ಕೆ ಬರುತ್ತೆ, ಮಾರಸಿಂಹನಿಂದ ರಕ್ಕಸಗಂಗಕ್ಕೆ ಬರುತ್ತೆ, ಮತ್ತೆ ಚಾವುಂಡರಾಯನ ಮೇಲೆ ಕೂತ್ಕೊಳ್ಳುತ್ತೆ. ಹೀಗೆ ಒಬ್ಬೊಬ್ಬರದೇ ನೆನಪು ಬರುತ್ತೆ. ಆದ್ರೆ ಅವೆಲ್ಲ ನೆನಪು ಈಗಾಗಲೇ ಮುಗಿದೋಗ್ಬಿಟ್ಟಿದಾವೆ. ಅದೆಲ್ಲ ಮೃಗಜಲ ಅಂತಂದ್ರೆ ಬಿಸಿಲು ಕುದುರೆ ಅಂತ ಕರೀತಾರೆ ಅದನ್ನ. ಮರುಭೂಮಿ ಪ್ರದೇಶಗಳಲ್ಲಿ, ನಾವು ರಾಜಸ್ಥಾನ ಇಂಥ ಪ್ರದೇಶಗಳಿಗೆ ಹೋದ್ರೆ ಬಿಸಿಲು ಕಾಲದಲ್ಲಿ ಏನಾಗ್ತದೆ, ಸೂರ್ಯನ ಶಾಖದ ಪರಿಣಾಮವಾಗಿ ಅತಿ ಹೆಚ್ಚು ಬಿಸಿಲು ಬೀಳ್ತಾ ಇರ್ತದೆ. ಶಾಖದ ಪರಿಣಾಮವಾಗಿ ಈ ಗಾಳಿ ಬಿಸಿಲಿನ ಶಾಖದಿಂದ ಹಿಗ್ಗುತ್ತಲ್ವಾ,
ಚಲಿಸುತ್ತೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಚಲಿಸುತ್ತೆ, ಹಿಗ್ಗುತ್ತೆ, ಅದೆಲ್ಲ ನಡೀತಾ ಇರುತ್ತೆ. ಇದೆಲ್ಲ ಒಂದು ಪ್ರಕೃತಿದತ್ತವಾದ ಕ್ರಿಯೆ. ಆ ಸೂರ್ಯನ ಕಿರಣಗಳಿಂದ ಆ ಗಾಳಿಯಲ್ಲಿ ಆಗುವ ಬದಲಾವಣೆ ಆ ಮರಳಿನ ಮೇಲೆ ಗೋಚರ ಆಗುತ್ತೆ. ಏನ್ ಕಾಣಿಸುತ್ತೆ? ಆ ಗಾಳಿ ಚಲಿಸ್ತಕ್ಕಂಥ ಅಲೆಗಳು ಸಮುದ್ರ ಅಥವಾ ನೀರ್ ಯಾವ್ದೋ ಒಂದು ಇದೆ ಅನ್ನೋ ತರ, ನೀರಿನ ಅಲೆಗಳೆಲ್ಲ ಅಲ್ಲಾಡ್ತಾ ಇದಾವೆ ಅನ್ನೋ ತರ ನಮಗೆ ಗೋಚರ ಆಗುತ್ತೆ. ಆದ್ರೆ ಹತ್ರಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಇರಲ್ಲ. ಇದು ಮೃಗಜಲ. ಮೃಗಜಲ ಅಂದ್ರೆ ಏನ್ ಮಾಡುತ್ತೆ? ಅಲ್ಲಿ ಯಾವ್ದೋ ಒಂದು ಪ್ರಾಣಿ ಏನ್ ಮಾಡುತ್ತೆ, ಅದನ್ನ ನೋಡುತ್ತೆ, ಅಲ್ಲಿ ಅಲೆಗಳು ಅಲ್ಲಾಡೋದ್ನ ಹೋಗಿ ನೋಡಿದಾಗ ಅಲ್ಲಿ ಹತ್ರಕ್ಕೆ ಹೋಗಿ ನೋಡುತ್ತಾ ಮೃಗ, ಅಯ್ಯೋ ಇಲ್ಲಿ ನೀರೇ ಇಲ್ಲ ಅಂದ್ಕೊಂಡು ಮತ್ತೆ ಇನ್ನೊಂದ್ ಹತ್ರ ಹುಡುಕೊಳ್ತಾ ಹೋಗುತ್ತೆ. ಇದು ಮೃಗಜಲ ಅಥವಾ ಬಿಸಿಲು ಕುದುರೆ ಅಂತಾನು ಕರೀತಾರೆ. ಇದು ಮೃಗಜಲ ಅಂದ್ರೆ ಅಲ್ಲಿ ವಾಸ್ತವವಾಗಿ ಏನು ಇರಲ್ಲ, ಆದ್ರೆ ನಮಗೆ ಭ್ರಮೆ ಉಂಟಾಗುತ್ತೆ ನೀರು ಇದೆ ಅಂತ. ಹಾಗೆ ಲೇಖಕರು ಇದು ನನಗೆ ಮೃಗಜಲ ಆದಂಗಾಯ್ತು, ಕೇವಲ ನೆನಪು. ಹತ್ರಕ್ಕೆ ಹೋಗಿ ನೋಡಿದ್ರೆ ತಲಕಾಡಿಗ್ನಾಗೆ ಅಯ್ಯೋ ಗಂಗ್ರಿದ್ರು ನೋಡೋಣ ಅಂತ ಹೋದ್ರೆ ಅಲ್ಲಿ ಗಂಗ್ರಿಲ್ಲ, ಹೊಯ್ಸಳರಿಲ್ಲ, ಯಾರು ಇಲ್ಲ, ಕೇವಲ ಇದೊಂದು ಮೃಗಜಲ, ನನ್ನ ನೆನಪು ಮಾತ್ರ ಅಂತ. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ. ಹಕ್ಕಿ ಹಾಗೆ ಹಾರಾಡಿತು, ಅವ್ರ ಮನಸ್ಸು ಪಾತ್ರಗಿತ್ತಿಯಂತೆ ಕುಣಿತು. ಕುಣಿತ ಏನು ಅಂತ ಸಾಮ್ರಾಜ್ಯವನ್ನ ನೆನೆಸ್ಕೊಂಡು ಅವ್ರ ಮನಸ್ಸು ಕುಣಿದೆ ಏನಲ್ವಾ, ಕುಣಿತು. ಅದರ ನಂತರ ಅಯ್ಯೋ ಎಲ್ಲ ಏನು ಇಲ್ಲ, ಮುಗಿದೋಗ್ಬಿಡ್ತು ಅಂತ ಮೃಗಜಲದಂತೆ ಮಾಯ ಆಗಿ ಹೋಗ್ಬಿಡ್ತು. ಮತ್ತೆ ಮುಂದಕ್ಕೆ ಹೇಳ್ತಾರೆ, ಅಲ್ಲಿ ಯಾವ್ದೋ ಒಂದು ದೇವಸ್ಥಾನದ ಹತ್ರ ಇದ್ದಾರೆ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇದು ಕೀರ್ತಿ ನಾರಾಯಣನ ದೇಗುಲ. ಅವ್ರಿಗಿರ್ತಕ್ಕಂಥದ್ದು ಕೀರ್ತಿ ನಾರಾಯಣನ ದೇಗುಲದ ಹತ್ರ ಇದ್ದಾರೆ. ಕ್ರಿಸ್ತ ಶಕಾಬ್ದ 1117ನೇ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣನ ಹೆಸರಿನಲ್ಲಿ ಗುಡಿ ಕಟ್ಟಿಸಿದನು. ಇದು ಕೂಡ ವಿಷ್ಣುವರ್ಧನ ಕಟ್ಟಿಸಿರ್ತಕ್ಕಂಥದ್ದು. 1116ರಲ್ಲಿ ಒಂದು ಗುಡಿಯನ್ನು ಕಟ್ಟಿಸ್ತಾನಲ್ಲ, ಅದು ಒಂದು ಗುಡಿ. ಇದು 1117ರಲ್ಲಿ ಕೂಡ ಮತ್ತೆ ತಲಕಾಡಿನಲ್ಲಿ ಮತ್ತಿನ್ನೊಂದು ವಿಜಯ ನಡೆಯುತ್ತೆ, ಇನ್ನೊಂದು ಯುದ್ಧ ಆಗುತ್ತೆ, ಅದರಲ್ಲಿ ಕೂಡ ಜಯ ಸಿಗುತ್ತೆ. ಆಗ ಇದನ್ನ ವೀರನಾರಾಯಣ ಅನ್ನೋಂಥ ಹೆಸರಿನಿಂದ ಕಟ್ಟಿಸ್ತಾನೆ. 17ರಲ್ಲಿನೂ ಒಂದು ಗುಡಿ ಕಟ್ಟಿಸಿರ್ತಾನೆ, 16ರಲ್ಲಿನೂ ಒಂದು ಗುಡಿ ಕಟ್ಟಿಸಿರ್ತಾನೆ, 17ರಲ್ಲಿನೂ ಒಂದು ಗುಡಿ ಕಟ್ಟಿಸ್ತಾನೆ. 17ರಲ್ಲಿ ಕಟ್ಟಿಸ್ತಕ್ಕಂಥ ಗುಡಿ ಹೆಸರು ವೀರನಾರಾಯಣ ಅಂತ. ಈ ಹೆಸರಿನಿಂದ ಒಂದು ಗುಡಿಯನ್ನ ಕಟ್ಟಿಸ್ತಾ ಹೋಗ್ತಾರೆ. ತುಂಬಾ ಸ್ವಾರಸ್ಯಕರವಾಗಿದೆ. ಅವ್ರ ನೆನಪು, ಮತ್ತೆ ಅಲ್ಲಿ ಹೋಗ್ತಕ್ಕಂಥ ಪ್ರವಾಸಕ್ಕೆ ಹೋಗೋ ಜನಗಳನ್ನೆಲ್ಲ ಪರಿಚಯ ಮಾಡಿಸ್ತಾ ಇದ್ದಾರೆ ನಮಗೆ. ಮತ್ತೆ ಅವ್ರು ಇವಾಗಿರಂತ ದೇವಸ್ಥಾನದ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಅದ್ರ ಹೆಸರು ಹೇಳ್ತಾ ಇದ್ದಾರೆ, ಇದ್ರ ಹೆಸರು ವೀರನಾರಾಯಣ ಅಂತ. ಇದನ್ನ ಯಾರು ಕಟ್ಟಿಸಿದ್ರು ಅಂದ್ರೆ ವಿಷ್ಣುವರ್ಧನ ಕಟ್ಟಿಸಿದ್ರು ಅಂತ ಅದರ ಪರಿಚಯನ ಹೇಳ್ತಾರೆ. ಯಾಕೆ ಕಟ್ಟಿಸಿದ್ರು? ತಲಕಾಡನ್ನ ಗೆದ್ದ ವಿಜಯದ ಸಂಕೇತವಾಗಿ ವೀರನಾರಾಯಣನ ದೇವಸ್ಥಾನವನ್ನ ಕಟ್ಟಿಸಿದ್ರು ಅಂತ ಕೂಡ ಎಲ್ಲ ಇತಿಹಾಸವನ್ನ ಹೇಳ್ತಾ ಹೋಗ್ತಾರೆ. ನಮಗೆಲ್ಲ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಏನಾಗ್ತದೆ, ನಾವು ತಲಕಾಡನ್ನ ನೋಡಿದಷ್ಟೇ ಸಂತೋಷ ಆಗ್ತಾ ಹೋಗುತ್ತೆ. ಕೀರ್ತಿ ನಾರಾಯಣ ದೇವಾಲಯದ ಆಚೆಗೆ 150 ಗಜದ ಅಂತರದಲ್ಲಿ ವೈದ್ಯೇಶ್ವರ ದೇವಾಲಯ. ಈ ದೇವಾಲಯದ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದು ಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು 13ನೇ ಶತಮಾನದ ಪೂರ್ವಕ್ಕೆ ತಂದಿರುವರು. ಇಲ್ಲಿ 2 ದೇವಸ್ಥಾನಗಳನ್ನ ಹೆಸರು ಹೇಳಿದ್ರು ಹಿಂದಿನ ಪ್ಯಾರಾಗ್ರಾಫ್ದಲ್ಲಿ, ಹಿಂದಿನ ಪರಿಚ್ಛೇದದಲ್ಲಿ. ಕೀರ್ತಿ ನಾರಾಯಣ ಮತ್ತು ವೀರನಾರಾಯಣ ಅನ್ನಂತ 2 ದೇವಸ್ಥಾನಗಳ ಹೆಸರನ್ನ ಹೇಳ್ತಾರೆ. ಈಗ ಆ ಕೀರ್ತಿ ನಾರಾಯಣನ ಹೆಸರನ್ನ ಮತ್ತೊಂದ್ಸರಿ ನೆನಪು ಮಾಡಿಕೊಳ್ಳೋದು. ಕೀರ್ತಿ ನಾರಾಯಣ ದೇವಾಲಯ ಏನಿದೆ ಅದರ ಆಚೆಗೆ ಒಂದು 150 ಗಜ ಆ ಕಡೆಗೆ ಹೋದ್ರೆ ಅಲ್ಲಿ ವೈದ್ಯೇಶ್ವರ ದೇವಾಲಯ. ವೈದ್ಯೇಶ್ವರ ಆ ದೇವಾಲಯದ ಹೆಸರು ವೈದ್ಯೇಶ್ವರ ದೇವಾಲಯ. ಕೀರ್ತಿ ನಾರಾಯಣ ದೇವಾಲಯದಿಂದ ಒಂದು 150 ಗಜ ದೂರಕ್ಕೆ ಹೋದ್ರೆ ಅಲ್ಲಿ ಇನ್ನೊಂದು ಅದ್ಭುತವಾದಂತ ದೇವಸ್ಥಾನ ನಮಗೆ ಸಿಗುತ್ತೆ, ವೈದ್ಯೇಶ್ವರ ದೇವಾಲಯ. ಈ ದೇವಾಲಯದ ರಚನೆಯ ಕಾಲ ನಿಜವಾಗೂ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಇತಿಹಾಸಕಾರರು ತಮಗೆ ಸಿಕ್ಕಿರುವಂತಹ ಆಧಾರಗಳನ್ನ ಆಧರಿಸಿ ಇದರ ರಚನೆ ಸಾಮಾನ್ಯವಾಗಿ 13ನೇ ಶತಮಾನದ ಹಿಂದಕ್ಕೆ ಆಗಿದೆ. 13ನೇ ಶತಮಾನದ ಪೂರ್ವಕ್ಕೆ ಅಂದ್ರೆ 13ನೇ ಶತಮಾನಕ್ಕಿಂತ ಹಿಂದೆ ಈ ಕೀರ್ತಿ ನಾರಾಯಣ ದೇವಸ್ಥಾನವನ್ನ ಕಟ್ಟಿರಬಹುದು ಅಂತ ಇತಿಹಾಸಕಾರರು ಊಹೆ ಮಾಡ್ತಾರೆ. ಆ ದೇವಸ್ಥಾನವನ್ನ ಇವ್ರು ನೋಡಿದರೆ ಅದ್ರ ಬಗ್ಗೆ ಇತಿಹಾಸಕಾರರು ಏನ್ ಹೇಳ್ತಾರೆ ಅಂತಂದೇಳಿ ಅದನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ದೇವಾಲಯದ ಹೊರ ವಲಯದಲ್ಲಿ ಇರುವ ಕಲಶಗಳು, ಗರ್ಭಗುಡಿಯ ಗೋಪುರವು, ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು, ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿಯು ಈ ಕಾಲವನ್ನು ನಿರ್ದೇಶಿಸುವವು. ಇವು ಶೃಂಗೇರಿಯ ವಿದ್ಯಾಶಂಕರ ದೇಗುಲ, ಹಂಪೆಯ ಹಜಾರರಾಮರ ಗುಡಿ, ತಾಡಪತ್ರಿಯ ಲೇಪಾಕ್ಷಿ ಮಂದಿರ, ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿ ಹೊಂದುವ ಕಟ್ಟಡಗಳಾಗಿವೆ.
ಹೇಳ್ತಾರೆ. ಈಗ ಇಲ್ಲಿ ನೋಡ್ರಿ, ದೇವಾಲಯದ ಹೊರವಲಯದಲ್ಲಿ ಅಂದ್ರೆ 13ನೇ ಶತಮಾನದಿಂದ ಹಿಂದಕ್ಕೆ ಕಟ್ಟಿರಬಹುದು ಅಂತ ಊಹಿಸೋದಕ್ಕೆ ಕೆಲವು ಆಧಾರಗಳು ಬೇಕಲ್ಲ, ಇತಿಹಾಸ ಶಾಸ್ತ್ರಜ್ಞರಿಗೆ, ತಜ್ಞರಿಗೆ. ಅದಕ್ಕೆ ಹೇಳ್ತಾರೆ, ದೇವಾಲಯದ ಹೊರ ವಲಯದಲ್ಲಿ ಇರುವ ಕಳಶ, ದೇವಾಲಯದ ಹೊರಗಿದವಲ್ಲ ಕಳಶ, ಆ ಕಳಶಗಳು ಯಾವ ಕಾಲದಲ್ಲಿ ಇದ್ವು, ಇಂಥವೇ ಕಳಶಗಳು, ಅದನ್ನೊಂದ್ಸರಿ ಅಭ್ಯಾಸ ಮಾಡ್ತಾರೆ. ಆಮೇಲೆ ಗರ್ಭಗುಡಿಯ ಗೋಪುರ, ಈ ಗರ್ಭಗುಡಿ ಗೋಪುರ ಕಟ್ಟಿರ್ತಾರಲ್ಲ, ಅಂಥದೇ ಗೋಪುರ ಎಲ್ಲೆಲ್ಲಿದೆ ಅದನ್ನು ಯೋಚನೆ ಮಾಡ್ತಾರೆ. ಅದು ಆ ಸಮಕಾಲೀನ ಪರಿಸ್ಥಿತಿಯಲ್ಲಿ ಆಗಿರಬಹುದು ಅಂತ ಅದನ್ನು ಒಂದು ಆಧಾರವಾಗಿ ತಗೊಳ್ತಾರೆ. ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು, ಆ ಶಿಲ್ಪಕಲೆ ಕೊಟ್ಟಿರ್ತಕ್ಕಂಥ, ನಿರ್ಮಾಣ ಮಾಡಿರ್ತಕ್ಕಂಥ ಕೆಲವು ವಿಶೇಷ ರಚನೆ ಇರ್ತದೆ, ಒಂದು ನೈಪುಣ್ಯತೆ ಇರ್ತದೆ. ಅದು ಯಾರ ಕಾಲದಲ್ಲಿ ಆಗಿತ್ತು, ಯಾಕೆ ಅಂಥವನ್ನೇ ಇಡೀ ದೇಶ ತುಂಬ ಅಭ್ಯಾಸ ಮಾಡಿರ್ತಾರೆ ಅವರು. ಅದಕ್ಕೆ ಇದನ್ನು ಹೋಲಿಕೆ ಮಾಡಿ ಇಂಥ ಇಸ್ವಿಯಲ್ಲಿ ಆಗಿರಬಹುದು ಅಂತ. ಆಮೇಲೆ ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿ, ಆ ಸಾಮಗ್ರಿ ಯಾವ ಕಾಲದಲ್ಲಿ ಸಿಕ್ಕಿತ್ತು, ಅದ್ರ ಹಿಂದಕ್ಕೆ ಸಿಗ್ತಾ ಇತ್ತಾ ಇಲ್ಲ, ಅದ್ರ ಮುಂದಕ್ಕೆ ಸಿಗ್ತಾ ಇತ್ತಾ ಇಲ್ಲ ಅಂತೆಲ್ಲ ಯೋಚನೆ ಮಾಡಿ ಈ ಪಾಯಿಂಟ್ಸ್ ಅನ್ನ ಆಧಾರವಾಗಿ ಇಟ್ಕೊಳ್ತಾರೆ. ಕಾಲವನ್ನು ನಿರ್ಧಾರ ಮಾಡೋದಕ್ಕೆ ಇಟ್ಕೊಂಡಿರ್ತಕ್ಕಂಥ ಅಂಶಗಳು ಯಾವ್ಯಾವು, ಒಂದು ದೇವಸ್ಥಾನ ಅಥವಾ ಯಾವುದೋ ಒಂದು ಸ್ಥಳ ಚರಿತ್ರೆ ನಡೆದಿದೆ ಅಥವಾ ಘಟನೆ ಘಟಿಸಿದೆ ಅನ್ನೋದಕ್ಕೆ ಇರ್ತಕ್ಕಂತಹ ಆಧಾರಗಳು, ಐತಿಹಾಸಿಕ ಆಧಾರಗಳು, ದೇವಾಲಯದ ಹೊರಗೆ ಇರತಕ್ಕಂಥ ಕಲಶ, ಗರ್ಭಗುಡಿಯ ಗೋಪುರ, ಆ ಶಿಲ್ಪದ ನಿರ್ಮಾಣದಲ್ಲಿ ತೋರಿಸಿರ್ತಕ್ಕಂತಹ ವಿಶಿಷ್ಟ ರೂಪ, ಮತ್ತೆ ಕಟ್ಟಡಕ್ಕೆ ಉಪಯೋಗಿಸಿರ್ತಕ್ಕಂಥ ಸಾಮಗ್ರಿ, ಇವೆಲ್ಲವೂ ಸೇರಿ ಆ ಕಾಲವನ್ನ, ಕೀರ್ತಿನಾರಾಯಣ ದೇವಸ್ಥಾನ ನಿರ್ಮಾಣವಾಗಿರುವಂತಹ ಕಾಲವನ್ನ ನಿರ್ದೇಶನ ಮಾಡ್ತವೆ, ತಿಳಿಸ್ತವೆ ಸ್ವಲ್ಪ ಮಟ್ಟಿಗೆ. ಅದಕ್ಕೆ ಪೂರಕವಾಗಿ ಇಂಥವೇ ದೇವಸ್ಥಾನಗಳು, ಇದರ ರಚನೆಯನ್ನೇ ಹೋಲುವಂತಹ, ಕೀರ್ತಿನಾರಾಯಣನ ರಚನೆಯನ್ನೇ ಹೋಲುವಂತಹ ದೇವಸ್ಥಾನಗಳು ಎಲ್ಲೆಲ್ಲಿದಾವೆ ಅಂದ್ರೆ ಅವು ಶೃಂಗೇರಿಯ ವಿದ್ಯಾಶಂಕರ ದೇಗುಲ, ಶೃಂಗೇರಿಯಲ್ಲಿ ವಿದ್ಯಾಶಂಕರ ದೇವಸ್ಥಾನ ಏನಿದೆ ಅದು, ಹಂಪಿಯಲ್ಲಿ ಇರತಕ್ಕಂಥ ಹಜಾರರಾಮರ ಗುಡಿ, ತುಂಬಾ ಚೆನ್ನಾಗಿದಾವೆ ಇವೆಲ್ಲವನು, ಹಜಾರರಾಮರ ಗುಡಿ ಆಗಲಿ, ವಿದ್ಯಾಶಂಕರ ದೇಗುಲ ಆಗಲಿ. ಅದೇ ರೀತಿ ತಾಡಪತ್ರಿ ಇರತಕ್ಕಂಥ ಲೇಪಾಕ್ಷಿ ಮಂದಿರ, ಲೇಪಾಕ್ಷಿ ಮಂದಿರ ತಾಡಪತ್ರಿಯಲ್ಲಿದೆ. ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿ ಹೊಂದುವ ಕಟ್ಟಡಗಳಾಗಿವೆ ಅಲ್ವಾ. ಇವು ನಾಲ್ಕನ್ನ ಒಂದೇ ರೀತಿಯಲ್ಲಿ ತೋರಿಸ್ತಾರೆ. ಇವು ನಾಲ್ಕು ಒಂದೇ ರಚನೆ, ಒಂದೇ ವಿನ್ಯಾಸ ಇದಾವೆ, ಸ್ವಲ್ಪ ಹೆಚ್ಚು ಕಡಿಮೆ ಇವು ನಾಲ್ಕು ಒಂದೇ ಕಾಲದ ರಚನೆ ಆಗಿದಾವೆ ಅನ್ನೋಂಥದ್ದು ಲೇಖಕರ ಅಭಿಪ್ರಾಯ ಆಗಿರುತ್ತೆ. ಮುಂದಕ್ಕೆ ಸಂಜೆ ಧಾವಿಸಿ ಬರುತ್ತಲಿದ್ದಿತು, ಕಪ್ಪು ಪರದೆ ಇಳೆಯ ಮೇಲೆ ರಭಸದಿಂದ ಇಳಿಯುತ್ತಲಿದ್ದಿತು. ನಾವಾಗ ಪಾತಾಳೇಶ್ವರನ ಗುಡಿಯಿಂದ ಮರಳೇಶ್ವರ ದೇಗುಲದೆಡೆಗೆ, ಮರಳೇಶ್ವರನಿಂದ ಗೋಕರ್ಣೇಶ್ವರ, ಅಲ್ಲಿಂದ ವೀರಭದ್ರನೆಡೆ ಮಳಲಿನಲ್ಲಿ ಸಿಕ್ಕಿ ಬೀಳುತ್ತಿದ್ದ ಕಾಲುಗಳನ್ನು ಕಸುವಿನಿಂದ ಕೀಳುತ್ತಾ ಮುಂದಕ್ಕೆ ಬಾಗಿ ಉದ್ವೇಗ ಅನುತಾಪಗಳನ್ನು ಬೆಂದ ಹೃದಯದಲ್ಲಿರಿಸಿಕೊಂಡು ನಾಗಾಲೋಟಕ್ಕೆ ತೊಡಗಿದ್ದೆವು. ಇಲ್ಲಿ ಹೇಳ್ತಾರೆ, ಈಗ ಒಂದು ವಿಶೇಷವಾದ ಕಥೆಯ ಅಂತ್ಯಕ್ಕೆ ಬರ್ತಾ ಇದ್ದಾರೆ, ಪಾಠದ ಅಂತ್ಯಕ್ಕೆ ಬರ್ತಾ ಇರ್ಬೇಕಾದ್ರೆ ಇನ್ನೊಂದು ವಿಶೇಷ, ಬಹಳ ಅತ್ಯುತ್ತಮವಾದ, ಕೊನೆಗೆ ಒಳ್ಳೆದನ್ನ ಹೇಳ್ತಾ ಹೋಗ್ಬೇಕಲ್ಲ, ಇನ್ನು ರಸವತ್ತಾಗಿರೋದನ್ನ ಈಗ ಹೇಳ್ತಾರೆ. ಸಂಜೆ ಅಲೆ ಧಾವಿಸಿ ಬರ್ತಾ ಇತ್ತು, ಸಂಜೆ ಅದಷ್ಟೇ ಬರ್ತಾ ಇತ್ತು, ನಾವು ಹೇಳಿದ್ರು ಬರುತ್ತೆ, ಹೇಳದೇ ಇದ್ರು ಬರುತ್ತಲ್ಲ, ಸೂರ್ಯ ಮುಳುಗ ಸಮಯ ಆಗ್ತಾ ಇತ್ತು. ಕಪ್ಪು ಪರದೆ ಇಳೆಯ ಮೇಲೆ ರಭಸದಿಂದ ಇಳಿಯುತ್ತಲಿದ್ದಿತು. ಬ್ಯೂಟಿಫುಲ್, ತುಂಬಾ ಸುಂದರ. ಕಪ್ಪು ಪರದೆ ಭೂಮಿ ಮೇಲೆಲ್ಲ ಇಳಿತಾ ಇತ್ತು ಅಂದ್ರೆ ಏನು, ಕತ್ತಲಾಗ್ತಾ ಇತ್ತು. ಎಂತ ಕಲ್ಪನೆ ಅಲ್ವ, ಕಪ್ಪು ಪರದೆ ಭೂಮಿಯನ್ನು ಮುಚ್ಚಿಬಿಟ್ಟತೆ ಅಂದ್ರೆ ಕತ್ತಲಾಗ್ತಾ ಇತ್ತು. ಸೂರ್ಯ ಮುಳುಗಿಬಿಟ್ಟ ಮೇಲೆ ಇನ್ನೇನು ಕತ್ತಲಾಗ್ತಾ ಬರುತ್ತೆ. ಅವಾಗ ಹೇಳ್ತಾರೆ ಲೇಖಕರು, ಎಲ್ಲಿದ್ದಾರೆ ಈಗ, ಪಾತಾಳೇಶ್ವರನ ಗುಡಿಯಿಂದ ಮರುಳೇಶ್ವರ ದೇಗುಲದೆಡೆಗೆ ಹೋಗಿದ್ದಾರೆ. ಪಾತಾಳೇಶ್ವರ ಗುಡಿಯನ್ನ ಫಸ್ಟ್ ನೋಡಿದರೆ, ಪಾತಾಳೇಶ್ವರನ ದೇವಸ್ಥಾನದಿಂದ ಮರಳೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಮರಳೇಶ್ವರ ದೇವಸ್ಥಾನದಿಂದ ಗೋಕರ್ಣೇಶ್ವರಕ್ಕೆ ಹೋಗಿದ್ದಾರೆ, ಗೋಕರ್ಣೇಶ್ವರನು ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ವೀರಭದ್ರನ್ ದೇವಸ್ಥಾನಕ್ಕೆ ಬಂದಿದ್ದಾರೆ. ವೀರಭದ್ರನ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನಿದೆ, ಅಲ್ಲೆಲ್ಲ ಬರೀ ಮರಳು, ಕಾಲೆಲ್ಲ ಹಿಂಗ್ ಕಾಲಿಟ್ಟರೆ ಸಾಕು ಮರಳಕ್ಕೆ ಹಂಗೆ ಹೋಗುತ್ತೆ ಒಳಕ, ಅರ್ಧ ಕಾಲು ಮಣ್ಣು ಕಾಲವರೆಗೆ, ಅಷ್ಟು ಕೆಳಕನ ಹೋಗಿದ್ ಕಾಲನ್ನ ಕಸುವಿನಿಂದ ಹಿಡ್ಕೊಂಡು ಕೀಳ್ಬೇಕು, ಶಕ್ತಿ ಹಾಕಿ ಕಾಲನ್ನ ಮೇಲೆ ಕೀಳ್ಬೇಕು, ತೇಕ್ ಬರ್ತತೆ ಹೋಗ್ಬೇಕಾದ್ರೆ. ಅಂತದ್ನೇ ಕಾಲ್ ಕಿತ್ಕಂತ, ಯಾಕಂದ್ರೆ ರಾತ್ರಿ ಅವತ್ತೇನಾದ್ರೂ ಮಾಡಿ ದೇವಸ್ಥಾನಗಳನ್ನೆಲ್ಲ ನೋಡೋದು ಮುಗಿಸ್ಬಿಡ್ಬೇಕು ಅಂತ, ಇನ್ನೊಂದು ದೇವಸ್ಥಾನ ನೋಡ್ಬಿಡ್ಬೇಕು ಅಂತ ಏನಾದ್ರೂ ಮಾಡಿ ಶಕ್ತಿನೆಲ್ಲ ಉಪಯೋಗಿಸಿ ಕಾಲ್ ಕಿತ್ಕೊಂಡು ಮುಂದಕ್ಕೆ ವೇಗವಾಗಿ ನಾಗಾಲೋಟಕ್ಕೆ ತೊಡಗಿದ್ದೇವೆ. ಅಂದ್ರೆ ಎಷ್ಟು ಸಾಧ್ಯ ಅಷ್ಟು ವೇಗವಾಗಿ ಹೋಗ್ತಾ ಇದ್ದಾರೆ. ಯಾವ್ಯಾವ ದೇವಸ್ಥಾನ ನೋಡಿದ್ದಾರೆ ಇವರು ಇವಾಗ ಇಲ್ಲಿ? ಪಾತಾಳೇಶ್ವರನ ದೇವಸ್ಥಾನ ನೋಡಿದರೆ, ಮರಳೇಶ್ವರನ್ ನೋಡಿದರೆ, ಗೋಕರ್ಣೇಶ್ವರನ್ ನೋಡಿದರೆ, ವೀರಭದ್ರನ ದೇವಸ್ಥಾನ ನೋಡಿ ಎಲ್ಲ ನೋವುಗಳನ್ನೆಲ್ಲ ತಮ್ಮ ಹೃದಯಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟನ್ನ ನೋವಾಗ್ಲಿ ಇವತ್ತು ನೋಡ್ಬಿಡೋಣ ನಡಿಯಪ್ಪ ಅಂತ ಮುಂದಕ್ಕೆ ಹೋಗ್ತಾ ಇದ್ದಾರೆ. 3 ಮೈಲುಗಳಾಚೆ ವಿಜಯಪುರದ ಅರ್ಕೇಶ್ವರನ ದರ್ಶನ ಒಂದು ಮುಗಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುವುದೆಂದು ನಂಬಿ ಆ ದಾರಿಯಲ್ಲಿ ನಡೆದಾಗ ಮೂಡಣ ದಿಗಂತದಲ್ಲಿ
ಕಾರ್ತೀಕ ಮಾಸ ಹುಣ್ಣಿಮೆಯೆಡೆಗೆ ನಡೆದಿದ್ದ ಚಂದ್ರಮ ಮೆಲ್ಲನೆ ಮೇಲೇರುತ್ತಿದ್ದ. ದಾರಿ ಕೊರಕಲು, ಮೋಟಾರು ಓಡಲೊಲ್ಲದು, ಸಾರಥಿ ನಿಲ್ಲಿಸಲಾರ. ಹಳ್ಳ ಒಂದು ಇದಿರಾಯಿತು, ಮೋಟಾರು ನಿಂತೇ ಬಿಟ್ಟಿತು. ಸಾರಥಿಗೆ ಹೇಳದೆ ಅರ್ಕೇಶ್ವರ ದೇವಾಲಯ ಕಾಣದೇ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ಅತೃಪ್ತಿ ಉಳಿಯುತ್ತದೆ. ಏನು ಮಾಡಲಿ? ಮುಂದುವರೆದು ಲೇಖಕರು ಹೇಳ್ತಾರೆ, ಒಂದು 3 ಮೈಲು ಆಚೆ ವಿಜಯಪುರ. ಅಲ್ಲಿಂದ ಅವ್ರಿನ್ನು 3 ವೀರಭದ್ರ ದೇವಸ್ಥಾನದಿಂದ ಮತ್ತೆ 3 ಮೈಲು ಹೋಗ್ಬೇಕು. ಅಲ್ಲಿ 3 ಮೈಲು ಹೋದ್ರೆ ವಿಜಯಪುರ, ಅಲ್ಲಿ ಅರ್ಕೇಶ್ವರನ ದೇವಸ್ಥಾನ ಇದೆ. ಅದನ್ನ ಒಂದನ್ನ ನೋಡ್ಬಿಡ್ಬೇಕು ಇವರು ಇವತ್ತು. ಅಲ್ಲಿಗೆ 5 ದೇವಸ್ಥಾನಗಳು ಆಗಿ ಹೋಗಿಬಿಡ್ತವೆ ಅಂತ. ಅರ್ಕೇಶ್ವರನ ದೇವಸ್ಥಾನ ನೋಡ್ಬಿಟ್ರೆ 5 ದೇವಸ್ಥಾನ ದರ್ಶನ ಮುಗಿತತೆ, ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿ ಆಗತ್ತೆ ಅಂತ ನಂಬಿಕೆ ಇವರಿಗೆ. ನೋಡೋದಾದ್ರೆ ಒಂದೇ ದಿವಸ 5 ದೇವಸ್ಥಾನಗಳನ್ನ ನೋಡಿದ್ರೆ ಬಹಳ ಪುಣ್ಯ ಬರುತ್ತೆ ತಲಕಾಡಿನಾಗೆ ಅಂತ ಒಂದು ಪದ್ಧತಿ ಇದೆ. ಅದಕ್ಕೆ ಅರ್ಕೇಶ್ವರನ ದೇವಸ್ಥಾನ ಒಂದೇ ಒಂದು ಉಳ್ಕೊಂಡ್ಬಿಡತ್ತೆ, ಅದನ್ನ ಏನಾದ್ರೂ ಮಾಡಿ ನೋಡಿಬಿಡ್ಬೇಕು ಅಂತ ಆ ದಾರಿಯಾಗಿ ಹೋಗ್ತಾ ಇದ್ದಾರೆ. ಅಷ್ಟೊತ್ತಿಗೆ ಮೂಡಣ ದಿಗಂತದಲ್ಲಿ, ಅಂದ್ರೆ ಮೂಡಣ ಅಂದ್ರೆ ಪೂರ್ವಕ್ಕೆ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಹುಣ್ಣಿಮೆ ಚಂದ್ರ ಆಗಾಗ ಹಂಗೆ ನಿಧಾನಕ್ಕೆ ಮೇಲಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಸೂರ್ಯ ಮುಳುಗಿ ಕತ್ಲಾಗಿತ್ತು, ಈಗ ಚಂದ್ರ ಹುಟ್ಟಿ ಬೆಳಕಾಗ್ತಾ ಇದೆ. ಆಗ್ಲೇ ಮೆಲ್ಲನೆ ಮೇಲೆ ಏರ್ತಾ ಇದ್ದಾನೆ, ಹೆಚ್ಚು ಬೆಳಕಾಗ್ತಾ ಇದೆ. ನೋಡ್ತಾರೆ ಅವ್ರು ಹೋಗೋ ದಾರಿ, ಎಲ್ಲಿಗೆ ಹೋಗ್ಬೇಕು? ಅರ್ಕೇಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ? 3 ಮೈಲಿ ನಡ್ಕೊಂಡು ವಿಜಯಪುರಕ್ಕೆ ದಾರಿ ಎಲ್ಲಾ ಕೊರಕಲು, ಏನೇನಿಲ್ಲ, ದಾರಿ ಸರಿಯಾಗಿಲ್ಲ. ಆ ಮೋಟರ್ನ ಕೂತ್ಕೊಂಡಿದ್ರೆ ಆ ಮೋಟರ್ ಓಡಿಸೋದಕ್ಕಾಗವಲ್ದು, ಎಲ್ಲ ಕೊರಕಲು, ಇನ್ನೇನು ಓಡುತ್ತೆ? ಆದ್ರೆ ಸಾರಥಿ ಡ್ರೈವರ್ ಬಿಡಂಗಿಲ್ಲ, ನಾನು ಓಡಿಸ್ತಾನಂತ ಓಡಿಸ್ತಾನದ್ನ, ಏನೇನೋ ಮಾಡಿ ಅತ್ಲ ಒಳ್ಳಿಸ್ಕೊಂತ. ಅಷ್ಟೊತ್ತಿಗೆ ಒಂದು ಹಳ್ಳ ಎದುರಾಯ್ತು. ಹಳ್ಳ ಅಂದ್ರೆ ನೀರಿದೆ, ತುಂಬಾ ಇದೆ. ಅಲ್ಲಿಗೆ ಗಾಡಿ ಕ್ಲೋಸ್ ನಿಂತ್ಕೊಂಡು ಹೋಗ್ಬಿಡ್ತು. ಮೋಟಾರ್ ನಿಂತೇ ಬಿಟ್ಟಿತ್ತು, ಇನ್ನೇನು ಹೋಗ್ತದೆ? ಅಲ್ಲಿಗೆ ಹೋಗಂಗಿಲ್ಲ, ಅದಕ್ಕಿಂತ ಜಾಸ್ತಿ ನೀರು ಬರ್ತವೆ. ಆ ಮೋಟಾರ್ ದಾಟಕ್ಕೆ ಆಗದೆ ಇರೋಷ್ಟು ನೀರಿದೆ, ಅಥವಾ ಇನ್ನೊಂದಿಷ್ಟು ಕ್ಲಿಷ್ಟಕರವಾದ ದಾರಿ ಇದೆ. ಅದಕ್ಕೆ ಸಾರಥಿ ಅವನಿಗೆ ಹೇಳ್ದಾನೆ ಮೋಟರ್ ನಿಂತ್ಕೊಂಡ್ಬಿಡ್ತು, ಡ್ರೈವರ್ಗೆ ಹೇಳ್ದಾನೆ ಮೋಟರ್ ನಿಂತ್ಕೊಂಡ್ಬಿಡ್ತು. ಅಂದ್ರೆ ಏನು? ಡ್ರೈವರು ಏನು ಮಾಡಕ್ಕಾಗಂಗಿಲ್ಲ, ಸರಿಯಾದ ದಾರಿ ಇದ್ರೆ ಕೊರಕಲಿದ್ರೆ ಹೆಂಗ ಓಡಿಸ್ಕೊಂಡು ಹೋಗ್ತದೆ. ಈಗ ಹಳ್ಳನೇ ಬಂತಲ್ಲ, ಮೋಟರ್ ನಿಂತ್ಕೊಂಡು ಹೋಗ್ಬಿಡ್ತು. ಇಲ್ಲಿ ಸ್ಟಾಪ್, ಎಲ್ಲ ಕ್ಲೋಸ್. ಈಗೇನ್ ಮಾಡ್ಬೇಕು? ನಡ್ಕೊಂಡು ಹೋಗೋದು ಒಂದೇ ದಾರಿ. ಅರ್ಕೇಶ್ವರ ಕಾಣದೆ ಮನಸ್ಸಿನಲ್ಲಿ ಕೊನೆಯವರೆಗೂ ಅತೃಪ್ತಿ ಉಳಿಯುತ್ತೆ. ಈಗ ಅಲ್ಲಿ ಮೋಟ್ರು ನಿಂತೋಗ್ಬಿಡ್ತು, ದಾರಿ ನೋಡಿದ್ರೆ ಕೊರಕಲು. ಇನ್ನು ವಿಜಯಪುರಕ್ಕೆ ಹೋಗ್ಬೇಕು, ಅರ್ಕೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು, ಏನ್ ಮಾಡೋಣಪ್ಪ ಅಂತ ಮನಸ್ಸಿನಾಗ ಇದೇ ಕೊರಗು. ನೋಡದೆ ಇದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ಲೇಖಕರು ಯೋಚನೆ ಮಾಡ್ತಾನೇ ಇದ್ದಾರೆ. ನನ್ನ ಮನದ ಇಂಗಿತವನ್ನು ಅರಿತ ಸಾರಥಿ, ಬನ್ನಿ ನಾವಿಬ್ಬರೂ ಮುಂದಕ್ಕೆ ಹೋಗಿ ನೋಡಿಕೊಂಡು ಬರೋಣ, ಸಿಕ್ಕರೆ ತಿರುಗಿ ಬಂದು ಇವರನ್ನು ಕರೆದುಕೊಂಡು ಹೋಗೋಣ ಎಂದನು. ಇಬ್ಬರೂ ಹೋದೆವು. ರಾತ್ರಿ 1 ಗಂಟೆ. ಎಡಬಲಕ್ಕೆ ಶಾಲಿವನ ನರಿಗಳು ಬಯಲಾಟದ ತಾಳಗತಿಗೆ ತಕ್ಕಂತೆ ಕೂಗುವ ಹಿಮ್ಮೇಳದವರಂತೆ ಕೂಗುತ್ತಿದ್ದವು. ಲೇಖಕರ ಮನಸ್ಸಿನಾಗ ಒಂಥರ ಭಾವನೆ ಶುರುವಾಗ್ಬಿಡ್ತಲ್ಲ, ಏನಪ್ಪಾ ದೇವ್ರೇ ಮಾಡೋದು, 4 ಲಿಂಗಗಳು ನೋಡಿದ್ವಿ, 5ನೇ ಶಿವಲಿಂಗ ಕಾಣ್ಲೇ ಇಲ್ಲ, ಏನ್ ಮಾಡೋದು ಅಂತ ಅಂದಿದ್ನ ಈ ಇಂಗಿತನ ಡ್ರೈವರ್ ಗಮನಿಸ್ತಾರೆ. ಆತನಿಗೂ ಇದೇ ಇಷ್ಟ ಇರ್ತತೆ, ನಾನು ನೋಡ್ಬೇಕಂತ. ಅದಕ್ಕೆ ಏನ್ ಮಾಡ್ತಾನೆ, ಬನ್ನಿ ನಾವಿಬ್ರು ಮುಂದಕ್ಕೆ ನಡ್ಕೊಂಡೆ ಹೋಗ್ಬಿಡೋಣ, ಬೇಗ ಹೋಗೋಣ, ಅಲ್ಲಿ ಮುಂದೆ ಹೋಗೋಣ, ಇಬ್ರು ಹೋಗಿ ನಮಗೆ ಆ ದೇವಸ್ಥಾನ ಕಂಡ ತಕ್ಷಣಕ್ಕೆ ಹಿಂದಕ್ಕೆ ಬಂದು ಇವರನ್ನು ಕರ್ಕೊಂಡು ಹೋಗೋಣ ಅಂತಾನೆ. ಸರಿ, ಇದೇ ಸರಿಯಾದ ಸಲಹೆ, ಬೇರೆ ದಾರಿ ಇಲ್ಲ. ಇಬ್ರು ಹೋಗೋಣ ಅಂದ್ರು, ಇಬ್ರು ಹೊರಟೇ ಬಿಟ್ರು. ನಡಿ ಹೋಗೋಣ, ಅದು ಏನಾಗುತ್ತೆ ಆಗ್ಲಿ ಅಂತ. ರಾತ್ರಿ 1 ಗಂಟೆ. ಇದು ಬಹಳ ಇಂಪಾರ್ಟೆಂಟ್. ಎಷ್ಟೊತ್ತಾಗೈತೆ ಅಲ್ಲೇನೆ ಅಲ್ಲ, ರಾತ್ರಿ 1 ಗಂಟೆವರೆಗೂ ನಡೆದಿದ್ದಾರೆ 1 ಗಂಟೆ ಆಗ್ಲೇ. ಈಗ ಎಡಬಲಕ್ಕೆ ಅಲ್ಲಿ ಶಾಲಿವನ ಇದೆ. ಅಂದ್ರೆ ಅಲ್ಲೆಲ್ಲ ಯಾವ ಕಡೆ ನೋಡ್ಲಿ, ಎಲ್ಲಾ ಕಡೆ ಸುತ್ತನು ಎಡಕ್ಕೆ ಬಲಕ್ಕೆ ಹಿಂದೆ ಮುಂದೆ ಭತ್ತದ ಗದ್ದೆಗಳೇ ತುಂಬಿಕೊಂಡ್ಬಿಟ್ಟಿದಾವೆ. ಅದೆಲ್ಲ ಮಲ್ನಾಡಲ್ವಾ, ಬೇಕಾದಷ್ಟು ಭತ್ತದ ಗದ್ದೆಗಳು, ಎಲ್ಲ ಕಡೆಗೂ ಅವೇ ಕಾಣಿಸ್ತವೆ. ಕಣ್ಣಿಗೆ ಕಾಣುವಷ್ಟು ದೂರಗಳ ನೋಡಿದ್ರು ಭತ್ತದ ಗದ್ದೆಗಳು, ತೋಟಗಳು ಇವೇ ಇರ್ತವೆ. ನರಿಗಳು ಈಗಾಗಲೇ ರಾತ್ರಿ 1 ಗಂಟೆ ಅಂತ ಹೇಳಿದಾರಲ್ಲ, ನರಿಗಳು ಎದ್ದು ಬರೋ ಸಮಯ, ಆಗ್ಲೇ ಅವು ಆಹಾರಕ್ಕಾಗಿ ಹುಡುಕೊಂಡು ಬರೋದು. ಅವು ಜೋರ ಕೂಗ್ತಾ ಇರ್ತವೆ, ಓ ಅಂತಿರ್ತವೆ. ಒಬ್ರೇ ಇದ್ರೆ ಭಯ ಆಗಿಬಿಡುತ್ತೆ, ಯಾರೋ ಗೊತ್ತಿಲ್ಲ, ಯಾರೋ ಕೂಗ್ತದಾರೆ ಅಂತ. ಆದ್ರೆ ಅಲ್ಲಿ ಇರೋರಿಗೆ ಇದ್ರ ಪರಿಚಯ ಇರುತ್ತೆ, ನರಿ ಕೂಗ್ತಾ ಇದಾವೆ ಅಂತ ಗೊತ್ತಾಗುತ್ತೆ. ಆ ನರಿ ಕೂಗ್ತಾ ಇರ್ತವೆ ಹೆಂಗೆ, ಬಯಲ್ನಾಟಕದಾಗೆ ತಾಳಕ್ಕೆ ತಕ್ಕಂತೆ
ಹಿಮ್ಮೇಳದವ್ರು ಕೂಗ್ತಿರ್ತಾರಲ್ಲ, ನುಡಿಸ್ತಾ ಇರ್ತಾರಲ್ಲ ತಬಳ, ತಾಳ, ಮದ್ದಲೆ, ಆಮೇಲೆ ಅವ್ರದ್ದು ಏನೇನೋ ರಾಗ, ಹಾಡು. ಹಾಗೆ ಹಿಮ್ಮೇಳ ಇಲ್ಲಿ ಬಯಲ್ನಾಟಕ ಮಾಡ್ಯಾರ ಯಾರು? ಇವರೇ ಲೇಖಕರು ಮತ್ತು ಇವರು ಸಂಗಡಿಗರು. ಅದಕ್ಕೆ ಹಿಮ್ಮೇಳ, ನರಿ ಕೂಗು. ಹಿಮ್ಮೇಳದ ತರಹ ಬಯಲ್ನಾಟಕದಾಗ ನಡೆಯುವಂತ ಹಿಮ್ಮೇಳದ ತರಹ ಈ ರಾತ್ರಿ 1 ಗಂಟೆಯಲ್ಲಿ ನರಿಗಳು ಕೂಗ್ತಾ ಇದ್ದಾವೆ ಅಂತ ಹೇಳ್ತಾರೆ. ನರಿಗಳು ಕೂಗ್ತಾ ಇದ್ದಾವೆ ಅಂದ್ರೆ ಭಯಂಕರವಾದ ರಾತ್ರಿ ಆಗ್ಲೇ ಅದನ್ನ ಹೇಳ್ತಾ ಹೋಗ್ತಿದಾರೆ ನಮ್ಗೆ. ಆಗ್ಲೇ ರಾತ್ರಿ ಭಯಂಕರವಾಗಿ ಆಗ್ಬಿಟ್ಟಿದೆ ಅಂತ. ಅನತಿ ದೂರ ಹೋಗುವಷ್ಟರಲ್ಲಿ ಗಿಡ ಮರಗಳ ಪೊದೆಯಲ್ಲಿ ಏನೋ ಬೆಳ್ಳಗೆ ಮಸುಕಾಗಿ ಕಂಡಿತು. ಎದೆ ಜೋರಿನಿಂದ ಹಾರತೊಡಗಿತು. ಧಾವಿಸಿದೆವು, ಸಮೀಪಿಸಿದೆವು. ಯುರೇಕಾ ಯುರೇಕಾ ಹೇಳ್ತಾರೆ. ಈಗ ಅನತಿ ದೂರ ಹೋಗುವಷ್ಟರಲ್ಲಿ, ಅನತಿ ದೂರ, ಸ್ವಲ್ಪ ದೂರ ಹೋಗ್ತಿದ್ದಂಗೆನೆ ಅಲ್ಲಿ ಗಿಡಗಳು ಮರಗಳು ಆ ಪೊದೆಗಳು ಏನೋ ಬೆಳೆದಿದ್ದಾವೆ. ಅದಕ್ಕೆ ಯಾವುದೋ ಒಂಚೂರು ಬೆಳ್ಳಗೆ ಮಸುಕಾಗಿ ಏನೋ ಕಂಡಿತು. ಇದು ರಾತ್ರಿ ಸಮಯ ಅಲ್ವಾ, ಬೆಳದಿಂಗಳಲ್ಲಿ ನೋಡಿರೋದವ್ರು. ಏನಪ್ಪಾ ಇದು ಅಂತ ಎದೆ ಡವ 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 ಡನ್ನಕ್ ಶುರುವಾಯ್ತು. ಏನಿದು ಅಂತ ಹತ್ತಿರಕ್ಕೆ ಹೋಗಿ ನೋಡ್ತಾರೆ. ಅದೇ ದೇವಸ್ಥಾನ. ಕಣ್ಣು ಹಿಡಿದು ಬಿಟ್ವಿ. ಯುರೇಕಾ ಯುರೇಕಾ ಅಂದ್ರೆ ಕಣ್ಣು ಹಿಡಿದು ಬಿಟ್ವಿ ಅಂತ ಆರ್ಕಿಮಿಡೀಸ್ ಈ ಶಬ್ದನ ಉಪಯೋಗಿಸಿರ್ತಾನೆ. ಏನೋ ಒಂದು ಪ್ರಯೋಗ ಮಾಡ್ಬೇಕಾಗಿರುತ್ತೆ. ಆ ಪ್ರಯೋಗನ ಯೋಚನೆ ಮಾಡಿ ಸಾಕಾಗಿ ಹೋಗಿರುತ್ತೆ. ಹೆಂಗಪ್ಪ ಇದ್ರದ್ದು ಏನ್ ಮಾಡ್ಬೇಕು ಉತ್ತರ ಗೊತ್ತಾಗ್ತಾನೆ ಇಲ್ಲ ನನಗೆ ಅಂತ ಯೋಚಿಸ್ತಿರ್ತಾನೆ. ಒಂದ್ಸರಿ ನೀರಿನ ತೊಟ್ಟೆಯಲ್ಲಿ ಸ್ನಾನ ಮಾಡ್ತಿರ್ತಾನೆ. ಸ್ನಾನ ಮಾಡ್ಬೇಕಾದ್ರೆ ಅವನಿಗೆ ಅದೇ ಯೋಚನೆ. ವಿಜ್ಞಾನಿ ಅಲ್ವಾ, ವಿಜ್ಞಾನಿಗಳು ಹಣೆ ಬರೇನೆ ಅಷ್ಟು. ಕುಂತ್ರು, ನಿಂತ್ರು, ಮಲಗಿದ್ರು, ಊಟ ಮಾಡಿದ್ರು ಅದೇ ಯೋಚನೆಗೆ ಇರ್ತಾರೆ. ಅವ್ನು ನೀರ್ನಾಗ ಸ್ನಾನ ಮಾಡ್ತಿದ್ರೆ ಅವಾಗ ಉಪಾಯ ಉತ್ತರ ಹೊಳೆದು ಬಿಡುತ್ತೆ. ಯುರೇಕಾ ಅಂದ್ರೆ ನನಗೆ ಉತ್ತರ ಗೊತ್ತಾಗ್ಬಿಡ್ತು ಅಂತ ಕೂಗ್ತಾನೆ. ಕೂಗಿ ಓಡೋಗ್ಬಿಡ್ತಾನೆ ಅಲ್ಲಿಂದ ಹಂಗೇನೆ. ಹಾಗೆ ಇವ್ರಿಗನು ಯುರೇಕಾ, ನಮಗೆ ದೇವಸ್ಥಾನ ಸಿಕ್ಬಿಡ್ತು ಅಂತ ಬಹಳ ಖುಷಿಯಿಂದ ಕೂಗ್ತಾರೆ. ಆನಂದದ ಆವೇಶದಲ್ಲಿ ನನ್ನ ಯಾತ್ರಿಕರಿಗೆ ಕೇಳುವಂತೆ ಚೀರು ಧ್ವನಿಯಿಂದ ಬರ್ರೋ ಗುಡಿ ಸಿಕ್ಕಿತು, ಬರ್ರೋ ದೇವಾಲಯ ದೊರಕಿತು ಎಂದು ಕೂಗಿದೆ. ಇವರೆಲ್ಲ ಬಂದರು. ನೋಡಿದೆವು. ಅರ್ಕೇಶ್ವರ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದ್ದು. ಗೋಕರ್ಣ ತೀರ್ಥದಲ್ಲಿ ಮಿಂದು 5 ಲಿಂಗಗಳನ್ನು ಒಂದೊಂದು ಸಾರಿ ಸಂದರ್ಶಿಸಿ ವೈದ್ಯೇಶ್ವರ ಲಿಂಗಕ್ಕೆ ವರದಿಯನ್ನು ಒಪ್ಪಿಸಿ ಸಂಜೆ ಮುಗಿಯುವುದರೊಳಗೆ ಪಂಚಲಿಂಗಗಳ ದರ್ಶನವನ್ನು ಪೂರೈಸಿದರೆ ಶ್ರದ್ಧಾವಂತನಾದ ಭಕ್ತನಿಗೆ ಮುಕ್ತಿ ದೊರಕುವುದೇ ನಿಜ. ಈಗ ಮತ್ತೆ ಹೇಳ್ತಾರವ್ರು ಏನಂತ, ಆನಂದದ ಆವೇಶದಲ್ಲಿ ಮತ್ತೆ ಖುಷಿ ಆಗ್ಬಿಡ್ತಲ್ಲ, ಆನಂದ ಆಗ್ಬಿಡುತ್ತೆ, ದೇವಸ್ಥಾನ ಸಿಕ್ಬಿಡ್ತು. ತಮ್ಮ ಜೊತೆಗೆ ಬಂದಿದ್ರಲ್ಲ ತಮ್ಮ ಸಂಗಡಿಗರಿಗೆ, ಅವ್ರನ್ನ ಹಿಂದೆ ಇದ್ದಾರೆ, ಇವ್ರು ಮುಂದೆ ಬಂದ್ಬಿಟ್ಟಿದ್ದಾರೆ, ಡ್ರೈವರು ಇವ್ರು. ಅದಕ್ಕೆ ಅವ್ರಿಗೆ ಜೋರಾಗಿ ಕೂಗಿ ಹೇಳ್ತಾರೆ, ಬರ್ರೋ ದೇವಸ್ಥಾನ ಸಿಕ್ಕತ್ತೆ, ಬರ್ರೋ ಗುಡಿ ಸಿಕ್ಬಿಡತ್ತೆ ಅಂತ. ಅವರು ಕೂಡ ಬಂದ್ರು, ನೋಡಿದ್ರು, ಎಲ್ಲರಿಗೂ ಸಂತೋಷ ಆಗಿ ಹೋಗ್ಬಿಡ್ತ. ಹಬ್ಬ ಹೆಂಗೋ ಅರ್ಕೇಶ್ವರನ್ ದೇವಸ್ಥಾನ ಸಿಕ್ಬಿಡ್ತಲ್ಲ ಕೊನೆಗುನು ಅಂತ. ಅದಕ್ಕೂ ಹೇಳ್ತಾರೆ, ಅದ್ರ ಇತಿಹಾಸನ ಸ್ವಲ್ಪ ಮಟ್ಟಿಗೆ ಹೇಳ್ತಾರೆ. ಅರ್ಕೇಶ್ವರ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದ್ದು. 5 ಲಿಂಗಗಳನ್ನ ಮೊದ್ಲೇನೆ ಹೇಳ್ಕಂತ ಹೋದ್ರಲ್ಲ, ಆ 5 ಲಿಂಗಗಳಲ್ಲಿ ಅರ್ಕೇಶ್ವರ ಲಿಂಗ ಕೂಡ ಒಂದು. ಅದು ಕೂಡ ಪಂಚಲಿಂಗಗಳ ಸಮೂಹಕ್ಕೆ ಸೇರಿರ್ತಕ್ಕಂತಹ ಲಿಂಗ. ಇದ್ರ ಪದ್ಧತಿ ಏನು ಅಂದ್ರೆ, ಗೋಕರ್ಣ ತೀರ್ಥದಲ್ಲಿ ಸ್ನಾನ ಮಾಡ್ಬೇಕು. ಫಸ್ಟ್ ಅಲ್ಲೊಂದು ತೀರ್ಥ ಇದೆ, ಅದ್ರ ಹೆಸರು ಗೋಕರ್ಣ ತೀರ್ಥ. ಆ ಗೋಕರ್ಣ ತೀರ್ಥದಲ್ಲಿ ಸ್ನಾನ ಮಾಡ್ಬೇಕು. ಸ್ನಾನ ಮಾಡಿ ಈ 5 ಶಿವಲಿಂಗಗಳನ್ನ, 5 ಶಿವಲಿಂಗಗಳು ಯಾವ್ಯಾವವು? ಆ 5 ಲಿಂಗಗಳು ಪಾತಾಳೇಶ್ವರ, ಮರಳೇಶ್ವರ, ಗೋಕರ್ಣೇಶ್ವರ, ವೀರಭದ್ರ, ಈಗ ನೋಡ್ತಕ್ಕಂತಹ ಅರ್ಕೇಶ್ವರ. ಈ 5 ದೇವಸ್ಥಾನಗಳನ್ನ ಅಂದ್ರೆ ಶಿವಾಲಯಗಳನ್ನ ನೋಡ್ಬೇಕು. ಒಂದೇ ದಿವಸ ನೋಡ್ಬೇಕು. ಅದು ಹೇಗೆ? ಮೊದಲು ಗೋಕರ್ಣ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಈ 5 ದೇವಸ್ಥಾನಗಳನ್ನ ಸಂದರ್ಶನ ಮಾಡಿ ವೈದ್ಯೇಶ್ವರ ದೇವಸ್ಥಾನಕ್ಕೆ ಬಂದು ವರದಿಯನ್ನ ಒಪ್ಪಿಸಿದ್ರೆ ಅಲ್ಲಿಗೆ ಪಂಚಲಿಂಗಗಳ ದರ್ಶನ ಮುಗಿದ ಹಾಗೆ. ಆದ್ರಿಂದ ಈ 5 ದೇವಸ್ಥಾನಗಳನ್ನು ದರ್ಶನ ಮಾಡಿದ್ರೆ ಭಕ್ತರಿಗೆ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಅದಕ್ಕೆ ಲೇಖಕರು ಕೊನೆಗೆ ಒಂದು ಪ್ರಶ್ನೆ ಮಾಡ್ತಾರೆ, ನಿಜಾನ? ಸಿಗುತ್ತಾ ಮುಕ್ತಿ ಅಂತ? ಸಿಗಬಹುದಾ ಅಂತ ಕೇಳ್ತಾರೆ. ನಿಜ ಇರ್ಬೋದು, ಸುಳ್ಳು ಇರ್ಬೋದು, ಅವರವರ ಮನಸ್ಸಿನ ಭಾವನೆ, ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ತೆರನಾಗಿ ಇರುತ್ತೇಹನು ಶಿವಯೋಗಿ. ಮನಸ್ಸಿಗಂತೂ ಸಮಾಧಾನ ಸಿಗುತ್ತೆ. ಮುಕ್ತಿ ಸಿಗುತ್ತೋ ಬಿಡುತ್ತೋ ಸತ್ಮೇಗಳು ಮಾತು ನಮಗೆ ಯಾಕಲ್ವಾ?
ಆ ಪಂಚಲಿಂಗಗಳ ದರ್ಶನದಿಂದ ಮುಂದಕ್ಕೆ ಹೇಳ್ತಾರೆ. ಈಗ ನಾವೀಗ ಹೊಯ್ಸಳರ ನಾಡಿನಲ್ಲಿ ಸಂಚರಿಸ್ತಾ ಇದ್ದೇವೆ. ಹೊಯ್ಸಳರ ನಾಡದು, ಅಲ್ಲಿ ಕಪಿಲಾ ನದಿ ಇದೆ. ಆ ಕಡೆಗೆ ಬಿಟ್ಟು ಉತ್ತರಕ್ಕೆ ಅಭಿಮುಖವಾಗಿ, ಉತ್ತರದ ಎದುರಿಗೆ ಮುಂದಕ್ಕೆ ಹೋದ್ರೆ ಹೊಯ್ಸಳ ಬಲ್ಲಾಳರ ಅಭಿಮಾನದ ಕಲಾ ಸಂಪದವಾಗಿ ನಿಂತಿರುವ ಅನರ್ಘ್ಯ ವಾಸ್ತುಶಿಲ್ಪ ಕಲಾರತ್ನ ಒಂದಿದೆ. ಅದು ಸೋಮನಾಥ ದೇವಾಲಯ. ಹೊಯ್ಸಳ ಬಲ್ಲಾಳರ ಕಾಲದಲ್ಲಿ ನಿರ್ಮಾಣಗೊಂಡಿರತಕ್ಕಂತಹ ಕಪಿಲಾ ನದಿಯ ದಡದ ಮೇಲೆ, ದಂಡೆಯ ಮೇಲೆ ನಿರ್ಮಾಣಗೊಂಡಿರತಕ್ಕಂತಹ ಒಂದು ಅದ್ಭುತವಾದ ಕಲಾ ಪ್ರೌಢಿಮೆ, ನೋಡ್ಲೇಬೇಕಾಗಿರಂತಹ ಒಂದು ದೇವಸ್ಥಾನ ಸೋಮನಾಥ ದೇವಾಲಯ. ಅಲ್ಲಿ ಬಂದಿದ್ದೀವಿ ನಾವೀಗ. ಅದು ಕೂಡ ಹೊಯ್ಸಳ ಬಲ್ಲಾಳರ ಕೊಡುಗೆ. ಕರ್ನಾಟಕವನ್ನು ಆಳಿರ್ತಕ್ಕಂತಹ ಎಲ್ಲರೂ ಕರ್ನಾಟಕಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಸೋಮನಾಥ ದೇವಾಲಯ ಕೂಡ ಹೊಯ್ಸಳ ಬಲ್ಲಾಳರ ಒಂದು ಕೊಡುಗೆ. ಹೊಯ್ಸಳ ಬಲ್ಲಾಳರು ಕನ್ನಡದ ಕುಲದೀಪಕರು. ಕ್ರಿಸ್ತ ಶಕಾಬ್ದ 1000 ಇಸವಿಯಿಂದ 1300ರವರೆಗೆ, ಎಂದರೆ ಅಖಂಡ 300 ವರ್ಷಗಳ ಪರ್ಯಂತ ಕನ್ನಡದ ನಂದಾದೀವಿಗೆಯನ್ನು ಹಚ್ಚಿ ನಾಡು ನುಡಿಯನ್ನು ಸಂರಕ್ಷಿಸಿದರು. ಈ ವಂಶದ ಮೂಲ ಪುರುಷನ ಹೆಸರು ಸಳ. ಮೂಡಿಗೆರೆ ತಾಲೂಕಿನಲ್ಲಿರುವ ಸೊಸೆ ಊರು ಇವನ ಜನ್ಮಸ್ಥಳ. ಆಗಿನ ಸೊಸೆ ಊರಿಗೆ ಈಗ ಅಂಗಡಿ ಎಂದು ಮರುನಾಮಕರಣವಾಗಿದೆ. ಹೊಯ್ಸಳ ಬಲ್ಲಾಳರು ಕನ್ನಡ ನಾಡಿಗೆ ಒಂದು ಕುಲದೀಪಕರು ಅಂದ್ರೆ ಇವರು ಕೂಡ ತಮ್ಮ ಅಮೋಘವಾದ ಸೇವೆಯನ್ನ ಸಲ್ಲಿಸಿದ್ದಾರೆ. ಬಹಳಷ್ಟು ಸೇವೆಯನ್ನ ಕನ್ನಡ ನಾಡಿಗೆ ಮಾಡಿದ್ದಾರೆ. ಕನ್ನಡ ನಾಡಿಗೆ ಕ್ರಿಸ್ತ ಶಕಾಬ್ದ 1000 ಇಸವಿಯಿಂದ, ಅಂದ್ರೆ 1000 ಇಸವಿಯಿಂದ, ಕ್ರಿಸ್ತ ಶಕ ಅಂತ ಏನ್ ಕರಿತೀವಿ, 1000 ಇಸವಿಯಿಂದ 1300ರವರೆಗೆ, ಸ್ವಲ್ಪ ಹೆಚ್ಚು ಕಡಿಮೆ 300 ವರ್ಷ, ಅಖಂಡ 300 ವರ್ಷಗಳ ಕಾಲ ಹೊಯ್ಸಳರು ಕನ್ನಡ ನಾಡನ್ನ ಆಳಿದ್ದಾರೆ. ಕನ್ನಡದ ನಂದಾದೀವಿಗೆಯನ್ನ ಹಚ್ಚಿ, ಕನ್ನಡದ ನಂದಾದೀವಿಗೆ ಅಂದ್ರೆ ನಂದಾದೀಪ ದೇವಸ್ಥಾನದಲ್ಲಿ ಹಚ್ತೇವಲ್ಲ, ಹಾಗೆ ನಂದಾದೀವಿಗೆಯನ್ನು ಹಚ್ಚಿ, ಅಂದ್ರೆ ಅಷ್ಟು ಚೆನ್ನಾಗಿ ದೇವಸ್ಥಾನನ ನೋಡಿಕೊಂಡಿರಂತಹ ರೀತಿಯಲ್ಲಿ ಕರ್ನಾಟಕವನ್ನ ಅತ್ಯುತ್ತಮವಾಗಿ ನೋಡಿಕೊಂಡು ಸಮೃದ್ಧವನ್ನಾಗಿ ಮಾಡಿರ್ತಕ್ಕಂತಹವರು ಹೊಯ್ಸಳರು. ಈ ಹೊಯ್ಸಳರ ವಂಶ ಏನಿದೆ, 300 ವರ್ಷ ಆಳಿದ್ರಲ್ಲ, ಇದರ ಮೂಲ ಪುರುಷನ ಹೆಸರು ಸಳ ಅಂತ. ಹೊಯ್ಸಳ ಬಲ್ಲಾಳರು ಏನ್ ಬರ್ತಾರೆ, ಅದರ ಮೂಲ ಪುರುಷನ ಹೆಸರು, ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂತಹವನು ಸಳ. ಈ ಮೂಡಿಗೆರೆ ತಾಲೂಕಲ್ಲಿರ್ತಕ್ಕಂತಹ ಸೊಸೆ ಊರು ಈತನ ಜನ್ಮಸ್ಥಳ. ಸಳನ ಜನ್ಮಸ್ಥಳ ಸೊಸೆ ಊರು, ಅದು ಮೂಡಿಗೆರೆ ತಾಲೂಕಲ್ಲಿದೆ. ಮೂಡಿಗೆರೆ ತಾಲೂಕಲ್ಲಿರುವಂತಹ ಸೊಸೆ ಊರು ಸಳನ ನಿಜವಾದ ಜನ್ಮಸ್ಥಳ. ನಿಜವಾದ್ದು ಸುಳ್ಳು ಅನ್ನೋದೇನಿರುತ್ತೆ, ಜನ್ಮಸ್ಥಳ, ಸಳನ ಜನ್ಮಸ್ಥಳ ಸೊಸೆ ಊರು. ಆಗಿನ ಸೊಸೆ ಊರಿಗೆ ಈಗ ಅಂಗಡಿ ಎಂದು ಮರುನಾಮಕರಣ ಮಾಡಲಾಗಿದೆ. ಅವಾಗ ಏನದನ್ನ ಸೊಸೆ ಊರು ಅಂತ ಕರೀತಿದ್ರು, ಈಗ ಅದನ್ನ ಅಂಗಡಿ ಅಂತ ಕರೀತಾ ಇದ್ದಾರೆ. ಅಂಗಡಿ ಅಂತ ಮತ್ತೆ ಬೇರೆ ಹೆಸರಿನಿಂದ ಕರೀತಿದ್ರು. ಇದು ಸರ್ವೇ ಸಾಮಾನ್ಯ. ಕೆಲವೊಂದ್ಸಲ ಏನಾಗುತ್ತೆ, ಹಳೆ ಊರುಗಳ ಹೆಸರು ಯಾವ್ಯಾವುದೋ ಕಾರಣದಿಂದ ತೆಗೆದಾಕಿ ಆ ಊರಿಗೆ ಒಂದು ಹೊಸ ಹೆಸರನ್ನ ಇಡುವಂತ ಪದ್ಧತಿ ಇದೆ. ಹಾಗೇನೆ ಆ ಸೊಸೆ ಊರು ಅನ್ನಂತ ಊರಿಗೀಗ ಅಂಗಡಿ ಅನ್ನಂತ ಊರು ಆಗಿದೆ. ಅಂಗಡಿ ಅನ್ನಂತ ಹೆಸರು ಬಂದಿದೆ. ಅಂದ್ರೆ ಈಗ ನಾವು ಸಳನ ಜನ್ಮಸ್ಥಳ ಯಾವುದು ಅಂತ ಹೇಳಬೇಕು, ಸೊಸೆ ಊರು ಅಂತ ಹೇಳಿದ್ರು ಸರಿ, ಅಂಗಡಿ ಅಂತ ಹೇಳಿದ್ರು ಸರಿ. ಅಥವಾ ಅಂಗಡಿಗೆ ಇದ್ದ ಹಳೆಯ ಹೆಸರೇನು ಅಂತ ಕೇಳಿದ್ರೆ ಸೊಸೆ ಊರು, ಸೊಸೆ ಊರಿಗೆ ಇರುವ ಈಗಿನ ಹೆಸರು ಅಂತ ಕೇಳಿದ್ರೆ ಅಂಗಡಿ. ಇದರ ನಂತರ ಒಂದು ದಿನ ವಾಸಂತಿಕಾ ದೇವಾಲಯದ ಪೂಜೆಗೆಂದು ಹೋದ ಸಳ ಸುದತ್ತ ಗುರುವಿನ ಬಳಿ ಉಪದೇಶ ಕೇಳುತ್ತಾ ಕುಳಿತಂದು ಹುಲಿಯೊಂದು ಅವನೆಡೆಗೆ ಜಿಗಿದು ಬಂದಿತು. ಆಗ ಸುದತ್ತ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನೆಡೆಗೆ ಚಾಚಿ ಹೊಯ್ ಸಳ ಎಂದು ಆದೇಶವಿತ್ತನೆಂದು, ಸಳ ಕೂಡಲೇ ಹುಲಿಯನ್ನು ಎದುರಿಸಿ ಅದರ ಗಂಟಲಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಹೊಯ್ದನೆಂದು ತಿಳಿಯುವುದು. ಅಂದಿನಿಂದ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು. ಈ ಹೊಯ್ಸಳ ಅನ್ನೋ ಹೆಸರು ಯಾಕೆ ಬಂತಿದಕ್ಕೆ ವಂಶಕ್ಕೆ ಅನ್ನೋದು ಹೇಳ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ, ಒಂದು ದಿನ ವಾಸಂತಿಕಾ ಅನ್ನಂತ ಒಂದು ದೇವಾಲಯ ಇದೆ. ಅಲ್ಲಿ ಆ ದೇವಾಲಯದ ಪೂಜೆಗೆ ಸಳ ಹೋಗ್ತಾ ಇರ್ತಾನೆ ಸೊಸೆ ಊರಿಂದ ಅಥವಾ ಅಂಗಡಿಯಿಂದ. ಸೊಸೆ ಊರಂತ ಇತ್ತಲ್ವಾಗ, ಸೊಸೆ ಊರಲ್ಲಿ ಒಂದು ವಾಸಂತಿಕಾ ಅನ್ನಂತಹ ಒಂದು ದೇವಾಲಯ ಇದೆ. ಆ ದೇವಾಲಯಕ್ಕೆ ಸಳ ಪೂಜೆ ಮಾಡ್ಕೊಂಡು ಬರ್ಬೇಕು ಅಂತ ಹೋಗ್ತಾನೆ. ಅಲ್ಲಿ ಸುದತ್ತ ಗುರುಗಳು ಇರ್ತಾರೆ.
ಆ ಸುದತ್ತ ಗುರುಗಳು ಉಪದೇಶ ನೀಡ್ತಾ ಇರ್ತಾರೆ, ಅಂದ್ರೆ ಪ್ರವಚನ ನೀಡ್ತಾ ಇರ್ತಾರೆ. ಅಲ್ಲಿ ಹೋದಾಗ ಈತನ ಕೂಡ ಸಳ ಕೂಡ ಆತನ ಶಿಷ್ಯನೇ. ಆ ಉಪದೇಶ ಕೇಳ್ತಾ ಕೂತ್ಕೊಂಡ್ಬಿಡ್ತಾನೆ. ಓಹೋ, ಗುರುಗಳೇನೋ ವಿಶೇಷವಾದ್ದನ್ನ ಹೇಳ್ತಾ ಇದ್ದಾರೆ, ಮುಖ್ಯವಾದ್ದನ್ನ ಹೇಳ್ತಾ ಇದ್ದಾರೆ, ನಾನು ಇದನ್ನ ಕೇಳಲೇಬೇಕು ಅಂತ ಆ ಗುರುಗಳ ಮುಂದೆ ಬಂದು ಉಪದೇಶ ಕೇಳ್ಕೊಂತ ಕೂತ್ಕೊಳ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಹುಲಿ ಇವನಡಿಗೆ ಜೋರಾಗಿ ಹಾರಿ ಬಂದ್ಬಿಡುತ್ತೆ. ತಲಕಾಡು ಅರಣ್ಯದಾಗ ಹುಲಿಗಳಿಗೇನು ಬರ ಇಲ್ಲ, ಬೇಕಾದಷ್ಟಿದಾವೆ. ಈ ಸುದತ್ತ ಗುರುಗಳ ಪ್ರವಚನ ಕೇಳುವಂತಹ ಸಮಯದಲ್ಲಿ, ಉಪದೇಶ ಕೇಳುವಂತಹ ಸಮಯದಲ್ಲಿ ಒಂದು ಹುಲಿ ಹಾರಿ, ಇವರೆಲ್ಲ ಕೂತ್ಕೊಂಡಿದ್ರಲ್ಲ ಸುದತ್ತ ಗುರುಗಳು, ಸಳ, ಅವನ ಶಿಷ್ಯರು ಎಲ್ಲ, ಅಲ್ಲಿ ಒಂದು ಹುಲಿ ಹಾರಿ ಬಂದ್ಬಿಡುತ್ತೆ. ಹುಲಿ ಹಾರಿ ಬರೋದಂದ್ರೆ ಸುಮ್ನೆನಾ? ಆಗ ಸುದತ್ತ ಮುನಿಗಳು ಏನ್ ಮಾಡ್ತಾರೆ, ತನ್ನ ಕೈಯೊಳಗಿನ ಬೆತ್ತವನ್ನ ಸಳನ ಕಡೆಗೆ ಹಾಕ್ತಾರೆ. ತನ್ನ ಕೈಯಲ್ಲಿ ಒಂದು ಉದ್ದೊಂದು ಬೆತ್ತ ಇರುತ್ತೆ, ಅದನ್ನ ಸಳನಿಗೆ ಹಾಕ್ತಾರೆ. ಸಳನ ಕಡೆಗೆ, ತಗೋ ಸಳ, ಹೊಡಿ ಆ ಹುಲಿನ ಅಂತ ಹೇಳಿ ಚಾಚಿ ಹೊಯ್ ಸಳ ಅಂತ ಹೇಳ್ತಾರೆ. ಸಳ ಆ ಕೋಲ್ ತಗೊಂಡು, ಬೆತ್ತ ತಗೊಂಡು ಹೊಡಿ ಅದನ್ನ ಅಂತ ಹೇಳ್ತಾರೆ. ಹೊಯ್ ಸಳ ಅಂತ ಜೋರಾಗಿ ಆದೇಶ ಕೊಟ್ಟು ಬಿಡ್ತಾರೆ. ಹೊಯ್, ಎದುರ್ಕೋಬೇಡ ನೀನು ಅಂತ. ಸಳ ಗುರುಗಳು ಆಜ್ಞೆ ಸಿಕ್ಕದ್ದೇ ತಡ ಎದ್ದು ಬಿಡ್ತಾನೆ. ಎದ್ದು ಗುರುಗಳು ಅವನಡಿಗೆ ಹಾಕಿರ್ತಾರಲ್ಲ ತನ್ನ ಕೈಯೊಳಗಿನ ಬೆತ್ತನ ಹಿಡ್ಕೊಂಡು ಹುಲಿನ ಕೊಂದು ಹಾಕ್ಬಿಡ್ತಾನೆ. ಹುಲಿನ ಎದುರಿಸಿ ಅದರ ಗಂಟಲಲ್ಲಿ, ತನ್ನ ಹತ್ರ ಖಡ್ಗನೂ ಇರುತ್ತೆ, ಆ ಖಡ್ಗನ ಹುಲಿಯ ಗಂಟಲ್ಲಿ ಚುಚ್ಚಿ ಬಿಡ್ತಾನೆ ಪೂರ್ತಿ ಹೋಗಿ. ಹುಲಿ ಸತ್ತೋಗ್ಬಿಡುತ್ತೆ. ಧೈರ್ಯ ಇಲ್ಲಿ ನಮಗೆ ಮುಖ್ಯವಾಗಿ ಕಾಣಿಸ್ತಕ್ಕಂಥದ್ದು ಧೈರ್ಯ. ಧೈರ್ಯ ಇದ್ರೆ ಏನು ಬೇಕಾದ್ರೂ ನಾವು ಸಾಧಿಸಬಹುದು. ಹುಲಿ ಆಗಿದ್ರು ಎದುರಿಸಬಹುದು, ಆನೆ ಆಗಿದ್ರು ಎದುರಿಸಬಹುದು ಅಂತ ಎದುರಿಕೊಂಡಿದ್ರೆ ಹುಲಿ ತಿಂದ್ಬಿಡ್ತಾ ಇತ್ತು. ಆದ್ರೆ ಹುಲಿ ತಿನ್ನೋದಕ್ಕಿಂತ ಮುಂಚೆ ಹುಲಿನೇ ಸಳ ಹೊಯ್ದು ಬಿಟ್ಟ, ಕೊಂದು ಹಾಕ್ಬಿಟ್ಟ. ಅದ್ರ ಗಂಟಲಲ್ಲಿ ಖಡ್ಗವನ್ನ ತುರುಕಿ ಹುಲಿಯನ್ನ ಹೊಯ್ದ ಅಂತ. ಹುಲಿಯನ್ನ ಹೊಯ್ದ ಅಂದ್ರೆ ಹುಲಿಯನ್ನ ಹೊಡೆದ, ಕೊಂದು ಹಾಕಿದ ಅಂತ ಗೊತ್ತಾಗುತ್ತೆ. ಅಂದಿನಿಂದ ಸಳನ ಮನೆತನಕ್ಕೆ ಹೊಯ್ ಸಳ ಅನ್ನೋ ಒಂದು ಹೆಸರು ಬರ್ತಾ ಹೋಗುತ್ತೆ. ಯಾಕಂದ್ರೆ ಗುರುಗಳು ಹೇಳಿದ್ರಲ್ಲ ಹೊಯ್ ಸಳ ಅಂತ, ಅದೇ ಹೆಸರು ಹೊಯ್ ಸಳ ಅನ್ನೋಂತ ಹೆಸರೇ ಮುಂದಕ್ಕೆ ಬೆಳೀತಾ ಹೋಗುತ್ತೆ ಇವರಿಗೆ. ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು. ಇಂತಹ ದೇಗುಲಗಳ ಅಭ್ಯಾಸದಿಂದ ನಮ್ಮ ಬದುಕು ನಯವಾಗುತ್ತದೆ, ನಿರ್ಮಲವಾಗುತ್ತದೆ. ಕವಿ ಕಂಡ ಸತ್ಯ, ಶಿಲ್ಪಿ ಕಂಡ ಸೌಂದರ್ಯಗಳೇ ನಮ್ಮ ಬಾಳಿನ ಅಲಂಕಾರ. ಕೊನೆಗೆ ತಮ್ಮ ಎಲ್ಲಾ ಅಭಿಪ್ರಾಯಗಳನ್ನ ಸಂಗ್ರಹಿಸಿ 2 ಸೆಂಟೆನ್ಸ್ ಅಲ್ಲಿ 3 ಸೆಂಟೆನ್ಸ್ ಅಲ್ಲಿ ಅದರ ಸಾರಾಂಶ ರೂಪದಲ್ಲಿ ನಮ್ಮ ಮುಂದೆ ಹೇಳ್ತಿದ್ರೆ ಏನಂತ. ಇಷ್ಟರವರೆಗೆ ಹೇಳಿದ್ರಲ್ಲ, ದೇವಾಲಯಗಳು ಎಷ್ಟು ದೇವಾಲಯಗಳು, ಅಲ್ಲಿ ಪಂಚಲಿಂಗ ದೇವಾಲಯಗಳು, ಆ ಕಡೆಗೆ ಹೊಯ್ಸಳರು ಕಟ್ಟಿಸಿರ್ತಕ್ಕಂಥವು, ಗಂಗರು ಕಟ್ಟಿಸಿರ್ತಕ್ಕಂಥವು, ಚೋಳರು ಕಟ್ಟಿಸಿರ್ತಕ್ಕಂಥವು, ಇವೆಲ್ಲ ದೇವಾಲಯಗಳನ್ನ ಹೇಳ್ತಾ ಬಂದ್ಮೇಲೆ ಕೊನೆಗೆ ಹೇಳ್ತಾರೆ, ದೇವಾಲಯಗಳೇ ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು. ನಮ್ಮ ರಾಷ್ಟ್ರದ ಚರಿತ್ರೆ ಬರಿಬೇಕಂದ್ರೆ ದೇವಾಲಯಗಳೇ ನಮಗೆ ಬಹಳ ಮುಖ್ಯ. ದೇವಾಲಯಗಳು ನೋಡ್ಬಿಟ್ರೆ ಅಲ್ಲಿ ಯಾವ ರಾಜ ಆಳಿದ್ದ, ಆ ರಾಜ ಒಳ್ಳೆಯವನ ಕೆಟ್ಟವನ, ಏನೇನು ಒಳ್ಳೆ ಕೆಲಸ ಮಾಡಿದ್ದಾನೆ, ಯಾರ್ಯಾರ ವಿಜಯಗಳನ್ನ ಮಾಡಿದ್ದಾನೆ, ಯಾವ ರಾಜರಿಗೆ ಸೋತದಾನೆ, ಯಾವ ರಾಜರಿಗೆ ಗೆದ್ದದಾನೆ, ಇದೆಲ್ಲ ಇತಿಹಾಸ ಸಿಗುತ್ತೆ ದೇವಾಲಯಗಳಿಂದ. ಅದಕ್ಕೆ ಹೇಳ್ತಾರೆ ನಮ್ಮ ರಾಷ್ಟ್ರದ ಚರಿತ್ರೆ ಏನಿದೆ, ಇತಿಹಾಸ ಏನಿದೆ, ಅದು ಇತಿಹಾಸ ಬರಿಬೇಕಂದ್ರೆ ನಮಗೆ ಮುಖ್ಯವಾದ ಆಧಾರನೇ ನಮ್ಮ ದೇಗುಲಗಳು, ನಮ್ಮ ದೇವಸ್ಥಾನಗಳು. ಇಂತಹ ದೇಗುಲಗಳ ಅಭ್ಯಾಸದಿಂದ ನಮ್ಮ ಬದುಕು ನಯವಾಗುತ್ತದೆ. ಇಂಥ ದೇವಾಲಯಗಳನ್ನ ನಾವು ದರ್ಶನ ಮಾಡೋದ್ರಿಂದ ನಮ್ಮ ಬದುಕುನು ಸ್ವಲ್ಪ ಉತ್ತಮ ಆಗುತ್ತೆ. ದರ್ಶನ ಅಂದ್ರೆ ಕೇವಲ ದರ್ಶನ ಅಲ್ಲ, ಅದರ ಇತಿಹಾಸನು ತಿಳ್ಕೋಬೇಕು, ಅದರಲ್ಲಿ ಇರ್ತಕ್ಕಂಥ ಉತ್ತಮವಾದ ಅಂಶಗಳನ್ನ ಅಳವಡಿಸಬೇಕು. ಬರೀ ದೇವಸ್ಥಾನಕ್ಕೆ ಹೋಗಿ ಹಣ್ಣಕಾಯಿ ಹೊಡೆದು ಪೂಜೆ ಮಾಡಿ ಉದ್ನಿ ಕಡ್ಡಿ ಹಚ್ಚಿ ಒಂದು 5 ರೂಪಾಯಿ 10 ರೂಪಾಯಿ ದಕ್ಷಿಣ ಆಗಿ ಬಂದ್ರಲ್ಲ, ಅಲ್ಲಿ ಏನಾಗುತ್ತೆ, ಈಗ ಲೇಖಕರು ದರ್ಶನ ಮಾಡೋದ್ರ ಜೊತೆಗೆ ಹೇಗೆ ಸ್ಥಳದ ವಿವರಗಳನ್ನೆಲ್ಲ ವಿವರವಾಗಿ ವಿಶ್ಲೇಷಿಸುತ್ತಾ ನಮಗೆ ಹೇಳಿದಾರಲ್ಲ, ಹಾಗೆ ಅದರ ವಿವರಣೆಯನ್ನ ತಿಳ್ಕೋಬೇಕು. ಅಲ್ಲಿರೋ ಒಳ್ಳೆಯ ಅಂಶಗಳನ್ನ ನಾವು ಗಮನಿಸ್ಕೊಂಡ್ರೆ, ಅಳವಡಿಸ್ಕೊಂಡ್ರೆ ನಮ್ಮ ಬದುಕು ಕೂಡ ನಯವಾಗುತ್ತೆ, ನಿರ್ಮಲವಾಗುತ್ತೆ, ದೋಷರಹಿತವಾಗುತ್ತೆ. ಹೇಗೆ ಎಲ್ಲರೂ ರಾಜ್ಯಕ್ಕಾಗಿ ಭಾಷೆಗಾಗಿ ದುಡಿದಿದ್ದಾರೆ, ನಾವು ನಮ್ಮನ್ನ ಸಮರ್ಪಿಸಿಕೊಳ್ಬೇಕಲ್ವಾ ಅನ್ನುವಂತಹ ಒಂದು ಭಾವನೆ ಬರುತ್ತೆ. ಕವಿ ಕಂಡ ಸತ್ಯ, ಕವಿ ಏನ್ ಮಾಡಿದ್ರು, ಇವರೆಲ್ಲ ನೋಡ್ಕೊಂಡ್ರಲ್ಲ, ಅದನ್ನ ಕೆದಕಿ ಏನೇನಿದೆ ಅನ್ನೋದನ್ನೆಲ್ಲ ಹುಡುಕಾಡಿದ್ರು. ಆ ಕವಿ ಸತ್ಯವನ್ನ ಗುರುತಿಸ್ತಾನೆ. ಅದರಂತೆ ಶಿಲ್ಪಿ ಸೌಂದರ್ಯವನ್ನ ಗುರುತಿಸ್ತಾರೆ. ಶಿಲ್ಪಿ ಇದ್ರೆ ತಾನೇ ಕಲೆಗಳಲ್ಲಿ ಸೌಂದರ್ಯ ಬರೋದು. ಶಿಲೆಗಳಲ್ಲಿ ಸೌಂದರ್ಯ ಬರ್ಬೇಕಂದ್ರೆ ಶಿಲ್ಪಿ ಬೇಕು. ಅದರ ಶಿಲ್ಪಿಯ ಸೌಂದರ್ಯದ ಹಿಂದೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಸತ್ಯ ಬೇಕು, ಅಸತ್ಯನ ಕಂಡುಹಿಡಿಯೋದಕ್ಕೆ ಕವಿ ಬೇಕು. ಹೀಗೆ ಕವಿ ಕಂಡ ಸತ್ಯ, ಶಿಲ್ಪಿ ಕಂಡ ಸೌಂದರ್ಯ, ಇವೇ ನಮ್ಮ ಬಾಳಿನ ಅಲಂಕಾರ, ನಮ್ಮ ಬಾಳನ್ನ
ಉತ್ತಮವಾಗಿ ರೂಪಿಸಲಿಕ್ಕೆ ಈ ಒಂದು ಕಡೆ ಕವಿ ಕಂಡ ಸತ್ಯ ಬೇಕು, ಶಿಲ್ಪಿ ಕಂಡ ಸೌಂದರ್ಯ ಬೇಕು. ಇವೆರಡೂ ಇದ್ರೆ ನಮ್ಮ ಇತಿಹಾಸ ರಚನೆ ಆಗುತ್ತೆ. ಇತಿಹಾಸದ ಅದ್ಭುತ ವ್ಯಕ್ತಿಗಳ ಪರಿಚಯ ನಮಗಾಗುತ್ತೆ. ಆ ಇತಿಹಾಸದ ಐತಿಹಾಸಿಕ ಶ್ರೇಷ್ಠ ವ್ಯಕ್ತಿಗಳ ಆದರ್ಶ ಜೀವನವನ್ನ ನಮ್ಮದಾಗಿ ಮಾಡಿಕೊಂಡ್ರೆ ನಮ್ಮ ಬದುಕು ನಯವಾಗುತ್ತೆ, ನಿರ್ಮಲವಾಗುತ್ತೆ ಅಲ್ವಾ ಅಂತ ಹೇಳ್ತಾ ಪಾಠದ 2ನೇ ಭಾಗವನ್ನ ಲೇಖಕರು ಮುಗಿಸ್ತಾರೆ.